ಪ್ರೀತಿಯ ವಿದ್ಯಾರ್ಥಿಗಳೇ, ಗುಡ್ ಮಾರ್ನಿಂಗ್. ನೀವು ಜೀವದ ಮೂಲ ಘಟಕ ಯಾವುದು? ಜೀವಕೋಶ ತಾನೇ. ಜೀವಕೋಶದ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡಿದ್ರಿ, ಹೌದಾ? ಏನೇನು ಮಾಹಿತಿ ತಿಳ್ಕೊಂಡಿದ್ರಿ ಅಂತ ಒಂದು ಸರಿ ಪುನರ್ಮನನ ಮಾಡಿ ಮುಂದೆ ಏನು ತಿಳ್ಕೋಬೇಕು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಜೀವಕೋಶ ಅಂದ್ರೇನು? ಜೀವಕೋಶ ಅಂದ್ರೇನು ಮಕ್ಕಳ? ಜೀವಿಗಳ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ, ಹೌದಾ? ಜೀವಕೋಶವನ್ನು ಕಂಡುಹಿಡಿದವರು ಯಾರು? ಜೀವಕೋಶವನ್ನು ಕಂಡುಹಿಡಿದವರು ರಾಬರ್ಟ್ ಹುಕ್, ಹೌದಲ್ಲ? ಎಷ್ಟರಲ್ಲಿ ಕಂಡುಹಿಡಿದ್ರು? 1665ರಲ್ಲಿ, ಹೌದಾ? ಜೀವಕೋಶ ಜೀವಿಯ ಮೂಲಭೂತ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ ಅಂತಲೂ ಹೇಳ್ತೀವಿ, ಗೊತ್ತಾಯ್ತಾ? ಏಕಕೋಶ ಜೀವಿಗಳು ಅಂದ್ರೇನು? ಏನು ಏಕಕೋಶ ಜೀವಿಗಳು ಅಂದರೆ? ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿರುವ ಜೀವಿಗಳನ್ನು ನಾವು ಏಕಕೋಶ ಜೀವಿಗಳು ಅಂತ ಕರಿತೀವಿ. ಯಾವ ಏಕಕೋಶ ಜೀವಿಗಳು? ಅಮೀಬಾ, ಪ್ಯಾರಾಮಿಷಿಯಂ, ಯೂಗ್ಲಿನಾ, ಈ ರೀತಿ ಅನೇಕ ಜೀವಿಗಳು ಬರ್ತವೆ. ನಿಮ್ಗೆ ಉದಾಹರಣೆ ಅಷ್ಟೇ ಇದು. ಒಂದೇ ಒಂದು ಜೀವಕೋಶ ಸಂಪೂರ್ಣ ಜೀವಿಗಳಲ್ಲಿ ಯಾವ್ಯಾವ ರೀತಿ ಕಾರ್ಯಗಳು ನಡೆಯುತ್ತೆ, ಒಂದೇ ಒಂದು ಜೀವಕೋಶ ಎಲ್ಲ ಕಾರ್ಯಗಳನ್ನು ಮಾಡುತ್ತೆ. ಬಹುಕೋಶ ಜೀವಿಗಳು ಅಂದರೆ ಹಲವಾರು ದೇಹವು ಎರಡಕ್ಕಿಂತ ಹೆಚ್ಚು ಜೀವಕೋಶಗಳನ್ನು ಹೊಂದಿ ಆ ಜೀವಿಗಳ ದೇಹ ಮಾಡಲ್ಪಟ್ಟಿರುತ್ತೆ. ಅಂತಹ ಜೀವಿಗಳನ್ನು ನಾವು ಬಹುಕೋಶೀಯ ಜೀವಿಗಳು ಅಂತ ಕರಿತೇವೆ. ಕಾಣಿಸ್ತಿದ್ದಾವಲ್ಲ ಬಹುಕೋಶೀಯ ಜೀವಿಗಳೆಲ್ಲವೂ. ಬಹುಕೋಶ ಜೀವಿಗಳಲ್ಲಿ ಬೇರೆ ಬೇರೆ ಕಾರ್ಯವನ್ನು ನಿರ್ವಹಿಸಲು ಬೇರೆ ಬೇರೆ ಥರದ ಜೀವಕೋಶಗಳಿರ್ತವೆ. ಅವುಗಳ ಆಕಾರ, ಗಾತ್ರ ಎಲ್ಲವೂ ಸಹ ಆಯಾ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ, ನಿರ್ದಿಷ್ಟ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ಆಕಾರ ಮತ್ತು ಗಾತ್ರ ಅವುಗಳಲ್ಲಿ ಇರುತ್ತೆ, ಆಯಿತಾ? ಕಣದಂಗಗಳು. ಯಾವ ಕಣದಂಗಗಳು? ಜೀವಕೋಶದಲ್ಲಿ ಕಂಡುಬರ್ತಕ್ಕಂಥ, ಕೋಶದ್ರವ್ಯದಲ್ಲಿ ಕಂಡುಬರ್ತಕ್ಕಂತಹ ಕೆಲವೊಂದು ರಚನೆಗಳು, ಅವುಗಳನ್ನು ಕಣದಂಗಗಳು ಅಂತ ಕರಿತೀವಿ. ಪ್ರತಿಯೊಂದು ಕಣದಂಗನೂ ಸಹ ಒಂದೊಂದು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ. ಯಾವ್ಯಾವ ಕಣದಂಗಗಳು ಕಾಣಿಸ್ತಿದೆಯಲ್ವ ಮಕ್ಕಳ ನಿಮಗೆ? ಯಾವ್ಯಾವುದದು? ಗಾಲ್ಗಿ ಅಪರೇಟಸ್, ಗಾಲ್ಗಿ ಸಂಕೀರ್ಣ ಅಂತೀವಿ. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದರೆ ಮಿದುವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರೈಬೋಸೋಮ್ಸ್ಗಳು, ನ್ಯೂಕ್ಲಿಯಸ್, ಮೈಟೋಕಾಂಡ್ರಿಯಾ, ಸೈಟೋಪ್ಲಾಸಮ್, ಸೆಂಟ್ರಿಯೋಲ್ಗಳು, ಸೈಟೋಸ್ಕೆಲಿಟನ್, ವ್ಯಾಕ್ಯೂಲ್ಸ್, ರಸದಾನಿಗಳು, ಲೈಸೋಸೋಮ್ಸ್, ಸೆಲ್ ಮೆಂಬ್ರೇನ್, ಕೋಶಪೊರೆ. ಕೆಲವೊಂದು ಪದಗಳು ಕನ್ನಡದಲ್ಲೂ ಇರ್ತವೆ, ಕೆಲವೊಂದು ಇಂಗ್ಲೀಷಲ್ಲೂ ಅದೇ, ಕನ್ನಡದಲ್ಲೂ ಅದೇ, ಗೊತ್ತಾಯ್ತಾ? ಲೈಸೋಸೋಮೆ ಇವೆಲ್ಲ ಪ್ರತಿಯೊಂದು ಸಹ ಕಣದಂಗಗಳು ನಿರ್ದಿಷ್ಟವಾದ ಕಾರ್ಯವನ್ನು ನಿರ್ವಹಿಸ್ತವೆ. ಅದೇ ಥರ ಕಾರ್ಯ ಆದಮೇಲೆ ಒಂದು ತ್ಯಾಜ್ಯ ವಸ್ತುಗಳು ಜೀವಕೋಶದಿಂದ ಹೊರಹೋಗ್ತವೆ, ಗೊತ್ತಾಯ್ತಾ? ಎಲ್ಲ ಜೀವಿಗಳಲ್ಲೂ ಕಂಡುಬರ್ತಕ್ಕಂತಹ ಎಲ್ಲ ಜೀವಕೋಶಗಳಲ್ಲೂ ಒಂದೇ ರೀತಿ ಕಣದಂಗಗಳಿರ್ತವ? ಹೌದು ಮಕ್ಕಳು. ಜೀವಕೋಶದ ಒಳಗಿನ ಮತ್ತು ಭಾಗಗಳಿನ ಹೊರಗಿನ ಪರಿಸರದಿಂದ ಬೇರ್ಪಡಿಸ್ತಕ್ಕಂಥ ಕೋಶಪೊರೆ ಎಲ್ಲ ಇದರಲ್ಲೂ ಜೀವಕೋಶದಲ್ಲಿ ಇರುತ್ತೆ. ಕೋಶಪೊರೆ ನಿರ್ದಿಷ್ಟ ಆಕಾರವನ್ನು ಕೊಡುತ್ತೆ ಜೀವಕೋಶಗಳಿಗೆ, ಗೊತ್ತಾಯ್ತಾ? ಇದನ್ನು ಒಳಗೆ ಮತ್ತು ಹೊರಗೆ, ಜೀವಕೋಶದ ಒಳಗೆ ಮತ್ತು ಹೊರಗೆ ಹೋಗ್ತಕ್ಕಂಥ ವಸ್ತುಗಳನ್ನು ನಿಯಂತ್ರಿಸುತ್ತೆ. ಅದಕ್ಕೋಸ್ಕರ ಅರವ್ಯಾಪ್ಯ ಪೊರೆ, ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರೀತಾರೆ. ವಿಸರಣೆ ಅಂದರೆ ವಸ್ತುಗಳು ಅಧಿಕ ಸಾರತೆ ಪ್ರದೇಶದಿಂದ ಕಡಿಮೆ ಸಾರತೆ ಪ್ರದೇಶಕ್ಕೆ ಬರ್ತಕ್ಕಂಥದ್ದನ್ನು ವಿಸರಣೆ. ಉದಾಹರಣೆಗೆ ನಾನು ಕೊಟ್ಟೆ ನೆನ್ನೆ, ಒಂದು ಬೀಕರಲ್ಲಿ ನೀರು ತೊಗೊಂಡು ಒಂದು ಹನಿ ಇಂಕ್ ಹಾಕಿದರೆ ಸಾಕು, ಎಲ್ಲ ಇಡೀ ಬೀಕರ್ನಲ್ಲಿರೋ ನೀರೆಲ್ಲ ಬ್ಲೂ ಕಲರ್ ಬರುತ್ತೆ. ಆದರೆ ಅದೇ ಒಂದು ಬೀಕರಲ್ಲಿ ನಾವು ಇಂಕ್ ತೊಗೊಂಡು ಒಂದು ಹನಿ ನೀರು ಹಾಕಿದರೆ ಇಡೀ ಇಂಕ್ ನೀರು ಕಲರ್ ಬರುತ್ತಾ? ಇಲ್ಲ. ಯಾಕೆಂದರೆ ಇಂಕ್ ಅಥವಾ ಮಸಿ, ಕಪ್ಪು ಮಸಿ ಆಗಲಿ, ಕೆಂಪು ಮಸಿ ಆಗಲಿ, ಆಮೇಲೆ
ನೀಲಿ ಮಸಿ ಅಥವಾ ಇಂಕ್ ಆಗಲಿ ಎಲ್ಲವೂ ನೀರಿನ ಕಣಗಳ ಸಾಂದ್ರತೆಗಿಂತ ಅಧಿಕ ಸಾಂದ್ರತೆಯನ್ನು ಹೊಂದಿರ್ತವೆ. ಈ ರೀತಿ ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಅರವ್ಯಾಪಿ ಪೊರೆಯ ಮೂಲಕ ಚಲಿಸುವುದನ್ನು ವಿಸರಣೆ. ಇದ್ಯಾಕೆ ಇದು ವಿಸರಣೆ ಇಲ್ಲಿ ಬಂತು ಅಂದರೆ, ವಸ್ತುಗಳು ಕೋಶಪೊರೆಯ ಮೂಲಕ ಒಳ ಹೋಗೋದು ಹೊರ ಬರೋದು ಮಾಡಬೇಕಾದ್ರೆ ಅಧಿಕ ಸಾರತೆ ಪ್ರದೇಶದಿಂದ ಕಡಿಮೆ ಸಾರತೆ ಪ್ರದೇಶಕ್ಕೂ, ಕಡಿಮೆ ಸಾರತೆ ಪ್ರದೇಶದಿಂದ ಅಧಿಕ ಸಾರತೆ ಪ್ರದೇಶಕ್ಕೂ ಚಲಿಸ್ತವೆ. ಈ ರೀತಿ ಕಡಿಮೆ ಸಾರತೆ ಪ್ರದೇಶದಿಂದ ಹೆಚ್ಚು ಸಾರತೆ ಕಡೆಗೆ ಚಲಿಸೋದನ್ನು ನಾವು ಅಭಿಸರಣೆ ಅಂತ ಕರಿತೀವಿ. ಗೊತ್ತಾಯ್ತಾ? ಈಗ ಜೀವಕೋಶದಲ್ಲಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳು ನಮ್ಮ ದೇಹದಲ್ಲಿ ಚಾಪಚಕ್ರಿಯ ನೀಡಿದ ಮೇಲೆ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಸಾರತೆ ಕಡೆಗೆ ವಿಸರಣೆ ಮೂಲಕ ಚಲಿಸುತ್ತೆ. ವಾತಾವರಣಕ್ಕೂ ಅಷ್ಟೆ. ಆಕ್ಸಿಜನ್ ಹೆಚ್ಚು ಸಾರತೆಯನ್ನು ಹೊಂದಿದೆ. ಸಾರತೆ ಅದು ಜೀವಕೋಶದ ಒಳಗೆ ಕೋಶಪೊರೆಯ ಮೂಲಕ ಒಳ ಬರುತ್ತೆ. ಗೊತ್ತಾಯ್ತಾ? ಈ ರೀತಿ ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಅರವ್ಯಾಪಿ ಪೊರೆಯ ಮೂಲಕ ವಸ್ತುಗಳು ನೀರಿನ ಅಣುಗಳು ಅಧಿಕ ಸಾರತೆ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಅರವ್ಯಾಪಿ ಪೊರೆಯ ಮೂಲಕ ಬರೋದನ್ನು ಅಭಿಸರಣೆ ಅಂತ ಕರಿತೀವಿ. ಗೊತ್ತಾಯ್ತಾ? ಇಲ್ಲಿ ಸಸ್ಯಗಳು ನೋಡಿ, ಕೋಶಪೊರೆ ಮತ್ತೇನು ಕೆಲಸ ಮಾಡುತ್ತೆ ಅನ್ನೋಕ್ಕೆ, ಈ ಸಿಹಿ ನೀರಿನಲ್ಲಿರ್ತಕ್ಕಂಥ ಏಕಕೋಶ ಜೀವಿಗಳು ನೀರನ್ನು ಕೋಶಪೊರೆಯ ಮೂಲಕನೇ ಪಡ್ಕೊಳ್ತವೆ. ಅದೇ ಥರ ಸಸ್ಯಗಳಲ್ಲಿ ಕಂಡುಬರ್ತಕ್ಕಂತಹ ಕೋಶಪೊರೆ ಏನಿದೆಯಲ್ಲ, ಅದು ಬೇರಿನಿಂದ ನೀರನ್ನು ಹೀರ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಅತಿ ಕಡಿಮೆ ಸಾರತೆ, ಸಮಸಾರತೆ, ಅಧಿಕ ಸಾರತೆ ಅಂದರೆ ಸಕ್ಕರೆ ಅಥವಾ ಉಪ್ಪಿನ ದ್ರಾವಣದಲ್ಲಿ ಸಸ್ಯ ಮತ್ತು ಪ್ರಾಣಿಗಳ ಜೀವಕೋಶಗಳನ್ನು ಇರಿಸಿದಾಗ ಅದರಲ್ಲಿ ಈ ಕೆಳಗಿನ 3 ಕ್ರಿಯೆಗಳಲ್ಲಿ ಯಾವುದಾದ್ರೂ ಒಂದು ಕ್ರಿಯೆ ನಡೆದಿರುತ್ತೆ. ಅತಿ ಕಡಿಮೆ ಸಾರತೆ ದ್ರಾವಣ, ಸಮಸಾರತೆ ದ್ರಾವಣ ಇರುತ್ತೆ, ಅಧಿಕ ಸಾರತೆ ದ್ರಾವಣನೂ ಸಹ ಇರುತ್ತೆ. ಅಲ್ಲಿ ಚಲನೆ ನಡೆಯುತ್ತೆ ಅನ್ನೋಕ್ಕೆ ಹೇಳಿದ್ದಾರೆ. ಅತಿ ಕಡಿಮೆ ಸಾರತೆ ದ್ರಾವಣ ಅಂದರೆ ಜೀವಕೋಶವನ್ನು ಆವರಿಸಿರುವ ಮಾಧ್ಯಮದ ನೀರಿನ ಸಾರತೆಯು ಜೀವಕೋಶದ ಒಳಗಿನ ನೀರಿನ ಸಾರತೆಗಿಂತ ಹೆಚ್ಚಾದಲ್ಲಿ ಅಭಿಸರಣ ಕ್ರಿಯೆಯಿಂದ ಜೀವಕೋಶವು ನೀರನ್ನು ಪಡೆಯುತ್ತದೆ. ಜೀವಕೋಶವನ್ನು ಆವರಿಸಿದ ಮಾಧ್ಯಮದ ನೀರಿನ ಸಾರತೆಯು ಜೀವಕೋಶದ ಒಳಗಿನ ನೀರಿನ ಸಾರತೆಗಿಂತ ಹೆಚ್ಚಾಗಿದ್ದಲ್ಲಿ ಅಭಿಸರಣ ಕ್ರಿಯೆಯಿಂದ ಜೀವಕೋಶವು ನೀರನ್ನು ಪಡೆಯುತ್ತದೆ. ಇಂತಹ ದ್ರಾವಣವೇ ಅತಿ ಕಡಿಮೆ ಸಾರತೆಯ ದ್ರಾವಣ. ಅತಿ ಕಡಿಮೆ ಸಾರತೆಯ ದ್ರಾವಣದಲ್ಲಿ ಏನಾಗುತ್ತೆ, ನೀರು ಜೀವಕೋಶದ ಹೊರಗೆ ಹೋಗೋದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಜೀವಕೋಶದ ಒಳಗೇ ಪ್ರವೇಶಿಸುತ್ತೆ. ಇದರಿಂದ ಏನಾಗುತ್ತೆ, ಜೀವಕೋಶಗಳು ಉಬ್ಬಿಕೊಂಡು ಚೆನ್ನಾಗಿ ಕಾಣಿಸ್ತವೆ ನೀರಿನಂಶ ಇರೋದ್ರಿಂದ. ಗೊತ್ತಾಯ್ತಾ? ನೆಕ್ಸ್ಟ್, ಜೀವಕೋಶವನ್ನು ಆವರಿಸಿರುವ ಮಾಧ್ಯಮದ ನೀರಿನ ಸಾರತೆಯು ಜೀವಕೋಶದೊಳಗಿನ ನೀರಿನ ಸಾರತೆಗೆ ಸಮನಾಗಿದ್ದರೆ ಕೋಶಪೊರೆಯ ಮೂಲಕ ನೀರಿನ ಕಣಗಳು ಚಲನೆ ಇರುವುದಿಲ್ಲ. ಇಂತಹ ದ್ರಾವಣವನ್ನು ನಾವು ಸಮಸಾರತೆಯ ದ್ರಾವಣ ಅಂತ ಕರಿತೀವಿ. ಅಲ್ಲಿ ರಕ್ತದ ಕಣಗಳನ್ನೇ ತೋರಿಸಿದ್ದಾರೆ ಪ್ರತಿಯೊಂದಕ್ಕೂ ಉದಾಹರಣೆ. ಸಮಸಾರತೆಯ ದ್ರಾವಣದಲ್ಲಿ ನೀರಿನ ಅಣುಗಳು ಕೋಶಪೊರೆ ಎರಡೂ ದಿಕ್ಕಿನಲ್ಲಿ ಸರಾಗವಾಗಿ ಚಲಿಸ್ತವೆ. ಜೀವಕೋಶದ ಒಳಗೆ ಬರುವ ನೀರಿನ ಪ್ರಮಾಣವು ಹೊರಗೆ ಹೋಗುವ ನೀರಿನ ಪ್ರಮಾಣಕ್ಕೆ ಸಮವಾಗಿರೋದ್ರಿಂದ ಒಟ್ಟಾರೆ ನೀರಿನ ಚಲನೆ ಇರುವುದಿಲ್ಲ. ಜೀವಕೋಶ ಮೂಲ ಗಾತ್ರದಲ್ಲಿ ಎಷ್ಟಿರುತ್ತೋ ಅಷ್ಟಿರುತ್ತೆ, ಉಬ್ಕೊಳ್ಳಲ್ಲ. ಅಧಿಕ ಸಾರತೆಯ ದ್ರಾವಣ ಅಂದರೆ ಜೀವಕೋಶವನ್ನು ಆವರಿಸಿರುವ ಮಾಧ್ಯಮದ ನೀರಿನ ಸಾರತೆಯು ಜೀವಕೋಶದೊಳಗಿನ ನೀರಿನ ಸಾರತೆಗಿಂತ ಕಡಿಮೆ ಇದ್ದಲ್ಲಿ ಅಭಿಸರಣ ಕ್ರಿಯೆಯಿಂದ ಜೀವಕೋಶವು ನೀರನ್ನು ಕಳೆದುಕೊಳ್ಳುತ್ತದೆ. ಇಂತಹ ದ್ರಾವಣನ ಅಧಿಕ ಸಾರತೆಯ ದ್ರಾವಣ ಅಂತ ಕರಿತೀವಿ. ಗೊತ್ತಾಯ್ತಾ ಮಕ್ಕಳ? ಇದು ಸಮಸಾರತೆ, ಅಧಿಕ ಸಾರತೆ ಮತ್ತು ಕಡಿಮೆ ಸಾರತೆಯ ದ್ರಾವಣದ ಬಗ್ಗೆ ಇದ್ದರೆ ಜೀವಕೋಶಗಳೊಳಗೆ ಯಾವ ರೀತಿ ಚಲಿಸ್ತವೆ ಅನ್ನೋದನ್ನು ಹೇಳ್ತಾರೆ. ಅಧಿಕ ಸಾರತೆ ದ್ರಾವಣ, ಇಲ್ಲಿ ಪುನಃ ನೀರಿನ ಅಣುಗಳು ಕೋಶಪೊರೆ ಎರಡೂ ದಿಕ್ಕಿನಲ್ಲಿ ಸರಾಗವಾಗಿ ಚಲಿಸ್ತವೆ. ಜೀವಕೋಶದ ಒಳಗೆ ಹೋಗೋದಕ್ಕಿಂತ ಹೆಚ್ಚಿನ ನೀರು ಜೀವಕೋಶದಿಂದ ಹೊರಗೆ ಚಲಿಸುತ್ತೆ. ಆದ್ದರಿಂದ ಏನಾಗುತ್ತೆ, ಜೀವಕೋಶದಲ್ಲಿರೋ ನೀರು ಹೊರ ಹೋಗೋದ್ರಿಂದ ಜೀವಕೋಶ ಮುದುಡುತ್ತೆ. ಹೀಗೆ ಒಂದು ಜೀವಕೋಶ ಜೀವಿತಾವಧಿಯಲ್ಲಿ ನಡೆಯುವ ಅನಿಲಗಳು ಮತ್ತು ನೀರಿನ ವಿನಿಮಯದಲ್ಲಿ ಅಭಿಸರಣೆ ಪ್ರಮುಖ ಆಗಿದೆ. ಕೋಶಪೊರೆಯು ನಮ್ಯವಾಗಿದ್ದಾಗ ಸಾವಯವ ಅಣುಗಳಾದ ಲಿಪಿಡ್, ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿರುತ್ತೆ. ಕೋಶಪೊರೆಯು ನಮ್ಯತೆ ಅಂದರೆ ಕೋಶಪೊರೆ ಇದ್ದಂಗೆ ಇರುತ್ತದೆ. ಜೀವಕೋಶ ತನ್ನ ಹೊರಗಿನ ಪರಿಸರದಿಂದ ಆಹಾರ ಮತ್ತು ಇತರ ವಸ್ತುಗಳನ್ನು ತನ್ನೊಳಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗಿದೆ. ಈ ಪ್ರಕ್ರಿಯೆಯನ್ನು
ಎಂಡೋಸೈಟೋಸಿಸ್. ಈ ಪ್ರಕ್ರಿಯೆಯಿಂದನೇ ಅಮೀಬಾ ತನ್ನ ಆಹಾರವನ್ನು ಪಡೆಯುತ್ತೆ. ನೆಕ್ಸ್ಟು ಕೋಶಭಿತ್ತಿ. ಕೋಶಭಿತ್ತಿ ಸೆಲ್ಲೋಸ್ ಅಂತಕ್ಕಂಥ ವಸ್ತುವಿನ ಆಗುತ್ತೆ. ಈ ಕೋಶಭಿತ್ತಿ ಸಸ್ಯಕ್ಕೆ ಆಧಾರ ಮತ್ತು ದೃಢತೆಯನ್ನು ನೀಡುತ್ತೆ. ಗೊತ್ತಾಯ್ತಾ? ಸಸ್ಯ ಜೀವಕೋಶವು ಅಭಿಸರಣ ಕ್ರಿಯೆಯಿಂದ ನೀರಿನ ಅಂಶವನ್ನು ಕಳೆದುಕೊಂಡಾಗ ಅದರ ಘಟಕಗಳು ಸಂಕುಚಿಸಿ ಕೋಶಭಿತ್ತಿಯಿಂದ ದೂರ ಸರಿತವೆ. ಈ ವಿದ್ಯಮಾನಕ್ಕೆ ಜೀವದ್ರವ್ಯ ಆಕುಂಚನ ಅಂತ ಕರೀತಾರೆ. ಕೋಶಭಿತ್ತಿಯಿಂದಾದ ಜೀವಕೋಶಗಳು ತಮ್ಮ ಸುತ್ತಮುತ್ತಲಿನ ಮಾಧ್ಯಮದಲ್ಲಿ ಉಂಟಾಗುವಾಗ ಒತ್ತಡವನ್ನು ತಡೆದುಕೊಳ್ತವೆ. ಕೋಶಭಿತ್ತಿ ಅದಕ್ಕೋಸ್ಕರ ರಕ್ಷಣೆಗೋಸ್ಕರ ಅದಿರೋದು. ಇಷ್ಟು ನಿಮಗೆ ಹಿಂದಿನ ತರಗತಿಯಲ್ಲಿ ನಾನು ಹೇಳಿದ್ದೆ ಮಕ್ಕಳು. ಗೊತ್ತಾಯ್ತಾ? ಈ ಸರಿ ಈ ಒಂದು ಭಾಗದಲ್ಲಿ ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್, ಕಳೆದ ತರಗತಿಯಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಉತ್ತರಗಳನ್ನೆಲ್ಲ ಬರೆದಿದ್ದೀರಾ ಮಕ್ಕಳ? ಓಕೆ. ಈ ಸರಿನೂ ಅಷ್ಟೇ ನಿಮಗೆ ಪಾಠ ಮಾಡ್ತಾ ನಾನು ಪ್ರಶ್ನೆಗಳನ್ನು ಡಿಕ್ಟೇಟ್ ಮಾಡ್ತೀನಿ, ಆವಾಗಲೇ ಬರ್ಕೊಂಬಿಡಿ. ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಎಲ್ಲಿ ಕಂಡು ಬರುತ್ತೆ ಅಲ್ವಾ? ನೀವು ಜೀವಕೋಶದ ರಚನೆಯಲ್ಲಿ ನೋಡಿದ್ದೀರಾ. ಜೀವಕೋಶದಲ್ಲಿ ಮಧ್ಯಭಾಗದಲ್ಲಿ ಕಂಡುಬರುವ ದುಂಡಾದ ರಚನೆ ಇದೆಯಲ್ಲ, ಇದನ್ನೇ ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್. ಇದಕ್ಕೆ 2 ಪದರಗಳಿಂದ ಆಗಿರ್ತಕ್ಕಂತಹ ಪೊರೆಯಿಂದ ಇದು ಆವೃತ ಆಗಿರುತ್ತೆ. ಕಾಣಿಸ್ತಿದೆಯಲ್ಲ 2 ಪದರ? 2 ಪದರಗಳಿಂದಾದ ಪೊರೆಯಿಂದ ಇದು ಆವೃತ ಆಗಿರುತ್ತೆ. ಅದರಲ್ಲಿ ರಂಧ್ರಗಳಿರ್ತವೆ. ಇಲ್ಲೊಂದು ಕೋಶ ಪೊರೆ ರಂಧ್ರಗಳು ಸಹ ಇರ್ತವೆ. ಅದ್ರ ಮೂಲಕ ಏನಾಗುತ್ತೆ, ವಸ್ತುಗಳು ಕೋಶ ಕೇಂದ್ರದ ಒಳಗೆ ಹೋಗ್ತಾಯ್ತಾ? ನೋಡಿ, ಕೋಶ ಕೇಂದ್ರದ ಒಳಗಡೆ ಮತ್ತೇನೇನಿರುತ್ತೆ ಅಂದರೆ, ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಈ ಭಾಗ ಇದು ಕಿರುಕೋಶ ಕೇಂದ್ರ. ಯೆಲ್ಲೋ ಕಲರ್, ಗ್ರೀನ್ ಕಲರ್ ಇರುತ್ತಲ್ಲ, ಅಲ್ಲಿ ಜಾಲಾರೂಪದಲ್ಲಿ ಇರ್ತಕ್ಕಂಥ ವರ್ಣತಂತುಗಳು, ಇದನ್ನು ಕ್ರೋಮೋಸೋಮ್ಸ್ ಅಂತ ಕರೀತಾರೆ. ಕೋಶ ಕೇಂದ್ರದಲ್ಲಿ ಕಂಡುಬರ್ತಕ್ಕಂಥ ರಚನೆಗಳಿವೆ. ಇವುಗಳು ಜೀನ್ಗಳಂತಕ್ಕಂತಹ ಜೀನ್ ಅಂತ ಕರೀತಾರೆ. ಜೀನ್ ಅಂದರೆ ಗೊತ್ತಲ್ಲ? ಗೊತ್ತಾಗ್ಲಿಲ್ವಾ? ಇವು ಅನುವಂಶೀಯ ಲಕ್ಷಣಗಳನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ರವಾನಿಸ್ತಕ್ಕಂಥ ಘಟಕಗಳು. ಈಗ ನಿಮಗೆ ಜಿ ಟಿ ವಿಯಲ್ಲಿ ಜೀನ್ ಅಂತ ಒಂದು ಪ್ರೋಗ್ರಾಮ್ ಬರೋದು. ಆ ಪ್ರೋಗ್ರಾಮಲ್ಲಿ ಏನು ಮಾಡ್ತಿದ್ರು, ಒಂದು ಮಗು ಚಿತ್ರನ ತೋರಿಸ್ಬಿಟ್ಟು ಇದ್ರ ತಾಯಿ ಯಾರು, ಅಥವಾ ಒಬ್ಬರು ತಾಯಿಯನ್ನು ಚಿತ್ರವನ್ನು ತೋರಿಸ್ಬಿಟ್ಟು ಇವ್ರ ಮಕ್ಕಳು ಯಾರು ಅಂತ 4-5 ಜನ ಮಕ್ಕಳು ಫೋಟೋ ತೋರಿಸೋರು. ಆವಾಗ ನಾವು ಅದನ್ನು ಹೋಲಿಸ್ಕೊತಿದ್ವಿ. ಅದ್ರ ತುಟಿ ಹೆಂಗಿದೆ, ಕಣ್ಣು ಹೆಂಗಿದೆ, ಮೂಗು ಹೆಂಗಿದೆ, ಬಾಯಿ ಹೆಂಗಿದೆ. ಈಗ ನಿಮ್ಮ ಮನೆಯಲ್ಲಾದರೂ ಅಷ್ಟೇ ಅಲ್ವಾ? ಹೊಸದಾದ ಯಾವ್ದಾರು ಒಂದು ಜೀವಿಗಳು ಬಂದ ತಕ್ಷಣ, ಅಥವಾ ನಿಮ್ಮ ಮನೇಲಿ ಒಂದು ಹೊಸ ಮಗುವಿನ ಆಗಮನ ಆಯ್ತು ಅಂದ ತಕ್ಷಣ ಎಲ್ಲರೂ ಅದನ್ನು ಹೋಲಿಸ್ತಿರ್ತಾರೆ. ಏನಂತ ಹೋಲಿಸ್ತಾರೆ? ಯಾರಂಗಿದೆ ಮಗು, ಯಾರ ಥರ ಕಾಣಿಸ್ತಾ ಇದೆ, ಹೌದಾ ಮಕ್ಕಳ? ಅದಕ್ಕೆ ಕಾರಣ ಈ ಜೀನ್ಗಳು ಅನುವಂಶೀಯ ಲಕ್ಷಣಗಳನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ರವಾನೆ ಮಾಡ್ತಕ್ಕಂಥವು. ಗೊತ್ತಾಯ್ತಾ? ಈ ಜೀನ್ಗಳು ಅನುವಂಶೀಯ ಲಕ್ಷಣಗಳನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ರವಾನೆ ಮಾಡ್ತಕ್ಕಂಥ ಯಾವುದೇ ಒಂದು ಲಕ್ಷಣ ಆಗಲಿ, ಮುಖದ ಆಕಾರ ಆಗಿರ್ಬೋದು, ಚರ್ಮದ ಬಣ್ಣ ಆಗಿರ್ಬೋದು, ಮೂಗಿನ ಒಂದು ತುದಿ ಚೂಪಾಗಿರುತ್ತೆ, ಅಗಲ ಮೂಗು, ಈ ಥರ ಹೇಳ್ತಿರ್ತಲ್ಲ, ಮೂಗಿನ ಆಕಾರ ಆಗಿರ್ಬೋದು, ಒಟ್ಟಾರೆ ಮುಖದ ಲಕ್ಷಣ, ಕೈಕಾಲುಗಳು, ಪ್ರತಿಯೊಂದೂ ಲಕ್ಷಣ ನಿರ್ಧರಿಸಲಿಕ್ಕೆ ಈ ಜೀನ್ಗಳಂತಕ್ಕಂಥ ಘಟಕಗಳಿರ್ತಾವೆ. ಆ ಜೀನ್ಗಳು ಡಿ ಎನ್ ಎ ಅಂತಕ್ಕಂಥ ಸಣ್ಣ 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 ಅಣುಗಳಿರ್ತವೆ. ಈ ಅಣುಗಳೇ ಡಿ ಎನ್ ಎ ಅಣುವಿನ ರೂಪವೇ ಜೀನ್ಗಳು. ಈ ಜೀನ್ಗಳೆಲ್ಲ ಸೇರಿ ವರ್ಣತಂತುಗಳಾಗ್ತವೆ. ಕೋಶ ವಿಭಜನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಇವು ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಆಗ್ತವೆ. ಇವುಗಳನ್ನು ಕ್ರೋಮೋಸೋಮ್ಸ್ ಅಥವಾ ಕ್ರೊಮ್ಯಾಟಿನ್ ವಸ್ತು ಕ್ರೋಮೋಸೋಮ್ಗಳಾಗಿ, ಇದು ಕ್ರೋಮೋಸೋಮ್ಸ್ ವರ್ಣತಂತುಗಳು ಅಂತ ಕರಿತೀವಿ.
ಒಂದು ವರ್ಣತಂತುದ ರಚನೆ ಹಿಂಗೆ ಕೊಟ್ಟಿದ್ದಾರೆ, ಹೆಂಗಿರ್ತವೆ ಜೀನ್ಗಳು ಹೆಂಗಿರ್ತವೆ ಅಂತ ನೋಡಿ. ಇದು ಒಂದು ಜೀನ್, ಇದು ಒಂದು ಜೀನ್, ಇದು ಒಂದು ಜೀನ್, ಇದು ಒಂದು ಇದು ಒಂದು ಇದು ಒಂದು ಇದು ಒಂದು ಇದು ಈ ರೀತಿ ಜೀನ್ಗಳು ಎಷ್ಟಿದಾವೆ ನೋಡಿ. ಇದನ್ನು ಎಳೆದು ತೋರಿಸಿದ್ದೇವೆ, ಎಲ್ಲ ಒಂದೊಂದು ಜೀನ್ಗಳು. ಒಂದು ಜೀನ್ DNA ಅಣುವಿನಿಂದ ಆಗಿದೆ ಅಂತ ಈ ಥರ. ಇದು DNA ಅಣುವಿನ ರಚನೆ. ಈ DNA ಅಣು ಹೆಂಗಿರುತ್ತೆ? ಈ DNA ಅಣು ಸುರುಳಿ ಸುತ್ತಿದ ಏಣಿಯಂತೆ ಅಂತ ಹೇಳ್ತಾರೆ ನೋಡಿ. ಏಣಿ ಹಿಂಗ್ 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 ಹತ್ಕೊಂಡು ಹೋಗ್ತೀವಿ ನಾವು, ಹೌದಾ? ಅರ್ಥ ಆಗ್ತಿದೆಯಾ ನಿಮಗೆ? ಇಲ್ಲಿಂದ ಸುರುಳಿ ಸುತ್ತು ಹಿಂಗೆ ಹೋಗ್ತೀವ, ಸ್ಟೆಪ್ಸ್ ಹತ್ತೀವಿ, ಹಿಂಗೆ ಸ್ಟೆಪ್ಸ್ ಹತ್ತೀವಿ, ಮತ್ತು ಹಿಂಗೆ ಸ್ಟೆಪ್ಸ್, ಹಿಂಗೆ ಸ್ಟೆಪ್ಸ್, ಹಿಂಗೆ ಸ್ಟೆಪ್ಸ್. ಈ ರೀತಿ ಸುರುಳಿ ಸುತ್ತಿದ ಏಣಿಯಂತೆ ಈ DNA ಅಣುವಿನ ರಚನೆ ಇರುತ್ತೆ. ಡಬಲ್ ಹೆಲಿಕ್ಸ್ ಟೆಕ್ಸ್ಚರ್ ಅಂತ, ತುಂಬ ಸೂಕ್ಷ್ಮ. ಜೀವಕೋಶಗಳೇ ಕಣ್ಣಿಗೆ ಕಾಣಿಸಲ್ಲ, ಅದರಲ್ಲಿ ವರ್ಣತಂತುಗಳು, ಆ ವರ್ಣತಂತುಗಳಲ್ಲಿ ಜೀನುಗಳು DNA ಅಣುವಿನಿಂದ ಮಾಡಲ್ಪಟ್ಟಿದೆ ಅಂದರೆ ಎಷ್ಟು ಸೂಕ್ಷ್ಮ ಅಂತ ಯೋಚನೆ ಮಾಡಿ. ಈ ಅತಿ ಸೂಕ್ಷ್ಮವಾಗಿರ್ತಕ್ಕಂತಹ ರಚನೆಯನ್ನು ಕಂಡುಹಿಡಿಯೋದಕ್ಕೆ ನೊಬೆಲ್ ಪ್ರಶಸ್ತಿ ಬಂತು. ಯಾರಿಗೆ? ವ್ಯಾಟ್ಸನ್ ಮತ್ತು ಕ್ರಿಕ್ ಅಂತ. ಈ DNA ಅಣುವಿನ ರಚನೆ ಹೆಂಗಿರುತ್ತೆ? ಇದು ಒಂದು ಏಣಿ, ಇದು ಒಂದು ಏಣಿ ಅಂದರೆ ಇಲ್ಲಿ ಕಂಬಗಳು, ಇಲ್ಲಿ ಮೆಟ್ಲುಗಳು ಅಂದರೆ, ಇಲ್ಲಿ ATGC ಅಡಿನೈನ್ ಥೈಮಿನ್ ಗ್ವಾನಿನ್ ಸೈಟೋಸಿನ್ ಅಂತಕ್ಕಂತಹ ನೈಟ್ರೋಜನ್ ಕ್ಷಾರಗಳು ಅಂತ ಕರೀತಾರೆ, ಅವಿರ್ತವೆ. ಇಲ್ಲಿ ಫಾಸ್ಫರಸ್ ಮತ್ತು ಶರ್ಕರ, ರಂಜಕ ಮತ್ತು ಶರ್ಕರದ ಕಣಗಳಿರ್ತವೆ. ಇಲ್ಲಿ ಫಾಸ್ಫರಸ್ ಶರ್ಕರ ಇದ್ದರೆ ಇಲ್ಲಿ ಶರ್ಕರ ಫಾಸ್ಫರಸ್, ಮತ್ತು ಫಾಸ್ಫರಸ್ ಶರ್ಕರ. ಇಲ್ಲಿ ಅಡಿನೈನ್ ಥೈಮಿನ್ ಗ್ವಾನಿನ್ ಸೈಟೋಸಿನ್. ಈ ರೀತಿ ಈ ನೈಟ್ರೋಜನ್ ಕ್ಷಾರಗಳು ಅಂತ ಹೇಳ್ತೀವಲ್ಲ, ಅವುಗಳು ಇಲ್ಲಿ ಕಂಡುಬರ್ತವೆ. ಆಯಿತಾ? DNA ಅಣುವಿನ ರಚನೆ ನೋಡಿ. ಈ ರೀತಿ DNA ಕೋಶ ವಿಭಜನೆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಕೋಶ ಕೇಂದ್ರದಲ್ಲಿರ್ತಕ್ಕಂತಹ ಈ ಒಂದು DNA ಈ ರೀತಿ ಸಣ್ಣ 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 ಘಟಕಗಳಾಗುತ್ತೆ ನೋಡಿ. DNA ಅಣುವಿನ ಕ್ರಿಯಾಶೀಲ ಭಾಗವನ್ನು ನಾವು ಜೀನ್ಗಳು ಅಂತ ಕರಿತೇವೆ. DNA ಅಣುವಿನ ಒಂದು ಕ್ರಿಯಾಶೀಲ ಭಾಗ ವರ್ಣತಂತುಗಳು, ಅವೆಲ್ಲ ತೋರಿಸಿರೋ. ಪ್ರೊಕ್ಯಾರಿಯೋಟ್ಸ್ ನನ್ನ ಹೇಳ್ದಂಗಿತ್ತಲ್ಲ ಮಕ್ಕಳ ನಿಮಗೆ. ಪ್ರೊಕ್ಯಾರಿಯೋಟ್ಸ್ ಅಂದ್ರೇನು? ಈ ಕೋಶ ಕೇಂದ್ರ ಇದೆಯಲ್ಲ, ಆ ಕೋಶ ಕೇಂದ್ರ ನಿರ್ದಿಷ್ಟವಾದ ಕೋಶ ಕೇಂದ್ರ ಪೊರೆಯಿಂದ ಆವೃತ ಆಗದೆ ಇರತಕ್ಕಂತಹ ಜೀವಕೋಶಗಳು ಯಾವ ಜೀವಿಗಳಲ್ಲಿದೆಯೋ ಆ ಜೀವಿಗಳನ್ನು ಪ್ರೊಕ್ಯಾರಿಯೋಟಿಕ್ ಜೀವಿಗಳು ಅಂತ ಕರಿತೀವಿ. ಉದಾಹರಣೆಗೆ ಮಕ್ಕಳ ನಿಮಗೆ ಈ ಇದನ್ನು ನೋಡಿ, ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾ ಒಂದು ಪ್ರೊಕ್ಯಾರಿಯೋಟ್. ಇದು ಕೋಶ ಕೇಂದ್ರ ಅಂತ ಎಲ್ಲೂ ಹೇಳಲ್ಲ ಇವಾಗ, ಬಟ್ ನ್ಯೂಕ್ಲಿಯೋಟೈಡ್ ರೀಜನ್ಸ್ ಅಂತ ಹೇಳಿದ್ದಾರೆ. ಅಂದರೆ ಕೋಶ ಕೇಂದ್ರದಲ್ಲಿ ಹಾಗೆ DNA RNA ಇರುತ್ತೆ, ಆ ಥರ ಇಲ್ಲೂ ಸಹ ನ್ಯೂಕ್ಲಿಯೋಟೈಡ್ ರೀಜನ್ ಅಂತ. ಇದು ಕೋಶ ಕೇಂದ್ರ ಅಂತೀವಿ. ನಿರ್ದಿಷ್ಟವಾದ ಕೋಶ ಕೇಂದ್ರ ಪೊರೆ ಇರಲ್ಲ ಅವಕ್ಕೆ. ಇದು ಬ್ಯಾಕ್ಟೀರಿಯಾದ ರಚನೆ. ಈ ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಲಗಳು ಜೀವಕೋಶಗಳಲ್ಲಿ ಕೋಶ ಕೇಂದ್ರ ನಿರ್ದಿಷ್ಟ ಕೋಶ ಕೇಂದ್ರ ಪೊರೆಯಿಂದ ಆವೃತ ಆಗಿರಲ್ಲ, ಅಂತಹ ಜೀವಿಗಳನ್ನು ನಾವು ಪ್ರೊಕ್ಯಾರಿಯೋಟಿಕ್ ಜೀವಿಗಳು ಅಂತ ಕರಿತೀವಿ. ಆಯಿತಾ? ಈ ಪ್ರೊಕ್ಯಾರಿಯೋಟಿಕ್ ಜೀವಿಗಳು ನೋಡಿ, ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲದ ಅಪೂರ್ಣವಾದ ನ್ಯೂಕ್ಲಿಯರ್ ಪ್ರದೇಶವನ್ನು ನ್ಯೂಕ್ಲಿಯರ್ ಮೆಂಬ್ರೇನೇ ಇರಲ್ಲ, ಅಂದರೆ ಕೋಶಕೇಂದ್ರ ಪೊರೆನೇ ಇರಲ್ಲ, ಬಟ್ ಆ ಪ್ರದೇಶವನ್ನು ನಾವು ನ್ಯೂಕ್ಲಿಯಾಯ್ಡ್ ಅಂತ ಕರಿತೇವೆ. ಬಹುತೇಕ ಕಣದಂಗಗಳು ಪ್ರೊಕ್ಯಾರಿಯೋಟ್ಗಳಲ್ಲಿ ಇರುವುದಿಲ್ಲ. ಕಣದಂಗಗಳು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರೈಬೋಸೋಮ್ಸ್ಗಳು, ಲೈಸೋಸೋಮ್ಸ್ಗಳು, ಗಾಲ್ಗಿ ಆಪರೇಟಸ್, ಈ ರೀತಿ ಕಣದಂಗಗಳೇನಿದೆಯಲ್ಲ, ಬಹುತೇಕ ಕಣದಂಗಗಳು ಈ ಪ್ರೊಕ್ಯಾರಿಯೋಟಿಕ್ ಜೀವಿಗಳಲ್ಲಿ ಇರಲ್ಲ. ಈ ಜೀವಿಗಳು ದ್ಯುತಿಸಂಶ್ಲೇಷಣೆ ಕ್ರಿಯೆ ಮಾಡಬೇಕು ಅಂದರೆ, ಉದಾಹರಣೆ ನೀಲಿ ಹಸಿರು ಶೈವಗಳು ಪ್ರೊಕ್ಯಾರಿಯೋಟ್ಗಳು. ಆಗ ಬೇಕಾಗಿರ್ತಕ್ಕಂಥ ಪತ್ರ ಹರಿತನ್ನು ಒಂದು ಸೂಕ್ಷ್ಮ ಪೊರೆಯಿಂದಾದ ಚೀಲದಲ್ಲಿ ಹೊಂದಿರ್ತವಂತೆ. ಇಲ್ಲಿನ ಕಣದಂಗಗಳು ಪೊರೆಯಿಂದ ಆವೃತ್ತಾಗಿರಲ್ಲ. ಮೈಟೋಕಾಂಡ್ರಿಯಾ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಪೊರೆ ಇತ್ತು ಅಲ್ವಾ, ಆ ರೀತಿ ಪೊರೆಯಿಂದ ಆವೃತ ಆಗದೇ ಇರತಕ್ಕಂಥ ಕಣದಂಗಳನ್ನು ಈ ಪ್ರೊಕ್ಯಾರಿಯೋಟ್ಸ್ಗಳು ಹೊಂದಿರ್ತವೆ. ಯುಕ್ಯಾರಿಯೋಟಿಕ್ ಜೀವಿಗಳು ಜೀವಕೋಶಗಳಲ್ಲಿ ನಿರ್ದಿಷ್ಟವಾದ ಕೋಶ ಕೇಂದ್ರ ಪೊರೆಯಿಂದ ಆವೃತ ಆಗಿರುತ್ತೆ. ನಿರ್ದಿಷ್ಟವಾದ ಕೋಶ ಕೇಂದ್ರ ಪೊರೆಯಿಂದ
ಈ ಕೋಶಕೇಂದ್ರ ಆವೃತ್ತ ಆಗಿರುತ್ತೆ. ಇದು ಕೋಶಕೇಂದ್ರ ತೋರಿಸಿದ್ದಾರೆ, ನ್ಯೂಕ್ಲಿಯೋಲಸ್ ಅಂತ. ಸಾರಿ, ಇದು ನ್ಯೂಕ್ಲಿಯಸ್, ಕೋಶಕೇಂದ್ರ ಪೊರೆ. ಇದು ನ್ಯೂಕ್ಲಿಯೋಲಸ್. ಇಲ್ಲೆಲ್ಲ ಇರ್ತಕ್ಕಂಥದ್ದು ವರ್ಣತಂತುಗಳು ಇರ್ತವೆ. ಗೊತ್ತಾಯ್ತಾ? ಯುಕ್ಯಾರಿಯೋಟ್ಸ್, ಪ್ರೊಟಿಸ್ಟಾ, ಮೊನೀರಾ, ಪ್ರೊಟಿಸ್ಟಾ ಸಸ್ಯ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ ಮತ್ತು ಶಿಲೀಂಧ್ರಗಳು ಅಂತಂದ್ಬಿಟ್ಟು ನಮಗೆ ಎಲ್ಲ ಜೀವಿಗಳನ್ನು ಸಹ ವರ್ಗೀಕರಣ ಮಾಡಿದ್ದಾರೆ. ಅದರಲ್ಲಿ ಮೊನೀರಾ ಸಾಮ್ರಾಜ್ಯದಲ್ಲಿರೋ ಬ್ಯಾಕ್ಟೀರಿಯಾಗಳು, ನೀಲಿ ಹಸಿರು ಶೇವಗಳು ಮಾತ್ರ ಪ್ರೊಕ್ಯಾರಿಯೋಟ್ಸ್ಗಳು. ಪ್ರೊಟಿಸ್ಟಾ ಸಾಮ್ರಾಜ್ಯದಲ್ಲಿ ನೆಕ್ಸ್ಟ್ ಬರ್ತಕ್ಕಂಥವೆಲ್ಲ ಯುಕ್ಯಾರಿಯೋಟಿಕ್ ಜೀವಿಗಳು. ಎಲ್ಲ ಜೀವಿಗಳ ಜೀವಕೋಶದಲ್ಲಿ ಕೋಶಕೇಂದ್ರ ಇರುತ್ತೆ. ಆಯಿತಾ? ಯುಕ್ಯಾರಿಯೋಟ್ಗಳಲ್ಲಿ ಕೊಣದಂಗಗಳು ಪೊರೆಯಿಂದ ಆವೃತ್ತ ಆಗಿದೆ. ನಾವೆಲ್ಲ ಜೀವಕೋಶದ ರಚನೆ ಬರಿತೀವಲ್ಲ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಬಾಡೀಸ್, ಮೈಟೋಕಾಂಡ್ರಿಯಾ ಅಂತ, ಇವುಗಳೆಲ್ಲ ಲೈಸೋಸೋಮ್ಸ್ಗಳು ಇವುಗಳಿಂದ ಪೊರೆಯಿಂದ ಆವೃತ್ತ ಆಗಿರುತ್ತೆ. ಆಮೇಲೆ ಈ ಜೀವಿಗಳು ದ್ವಿತೀಯ ಸಂಶ್ಲೇಷಣೆಗಳಿಗೆ ಬೇಕಾದ ಪತ್ರಹರಿತ ಪ್ಲಾಸ್ಟಿಡ್ಗಳಲ್ಲಿ ಹೊಂದಿರುತ್ತವೆ. ಅಂದರೆ ಪ್ಲಾಸ್ಟಿಡ್ಗಳು ಅಂತ ಹೇಳಿದ್ರೆ ಕ್ಲೋರೋಪ್ಲಾಸ್ಟ್ಗಳು. ಅವು ಸಸ್ಯ ಜೀವಕೋಶದಲ್ಲಿ ಕಂಡುಬರ್ತವೆ. ಸಸ್ಯ ಜೀವಕೋಶದಲ್ಲ ಜೀವಿಗಳು ಸಹ ಯುಕ್ಯಾರಿಯೋಟಿಕ್ ಜೀವಿಗಳೇ. ಗೊತ್ತಾಯ್ತಾ? ನೆಕ್ಸ್ಟು ಕೋಶ ದ್ರವ್ಯ. ಕೋಶ ದ್ರವ್ಯ ಅಂತ ಹೇಳಿದ್ರೆ ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ ಮತ್ತು ಕೋಶ ಪೊರೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ವಸ್ತುನೇ ಕೋಶ ದ್ರವ್ಯ ಅಂತ ಕರೀತೀವಿ. ಇದು ಲೋಳೆ ರೂಪದಲ್ಲಿರುತ್ತೆ ಅಂತ ಹೇಳ್ತಾರೆ. ಕೋಶ ದ್ರವ್ಯ ಇದರ ಎಲ್ಲ ಕಣದಂಗಗಳು ಕಂಡುಬರ್ತವೆ ಕೋಶ ದ್ರವ್ಯದಲ್ಲಿ, ಯುಕ್ಯಾರಿಯೋಟಿಕ್ ಜೀವಿಗಳಲ್ಲಿ. ಕೋಶ ದ್ರವ್ಯದಲ್ಲಿ ಜೀವಕೋಶಕ್ಕಾಗಿ ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸಬಲ್ಲ ಕಣದಂಗಗಳನ್ನು ಹೊಂದಿದೆ. ಅಲ್ಲೆಲ್ಲ ಒಂದೊಂದು ಭಾಗಗಳು ಸಹ ಕೋಶ ದ್ರವ್ಯದಲ್ಲಿ ನಿರ್ದಿಷ್ಟವಾದ ಕಾರ್ಯವನ್ನು ಮಾಡ್ತವೆ. ಏನು ಕಾರ್ಯ ಮಾಡ್ತವೆ ಅನ್ನೋದನ್ನು ನಾವು ನೆಕ್ಸ್ಟ್ ತಿಳ್ಕೊತೀವಿ. ವೈರಸ್ಗಳು ಯಾವುದೇ ಪೊರೆಯನ್ನು ಹೊಂದಿರುವುದಿಲ್ಲ. ಆದ್ದರಿಂದ ಜೀವಿಗಳ ದೇಹದ ಒಳಗೆ ಪ್ರವೇಶಿಸಿ ಅವುಗಳ ಕೋಶ ವ್ಯವಸ್ಥೆಯನ್ನು ಸಂತಾನೋತ್ಪತ್ತಿಗೆ ಬಳಸಿಕೊಳ್ಳುವವರೆಗೆ ಅವು ಯಾವುದೇ ಜೈವಿಕ ಲಕ್ಷಣಗಳನ್ನು ತೋರಿಸುವುದಿಲ್ಲ. ಈ ವೈರಸ್ಗಳನ್ನು ಮೊನೀರಾ, ಪ್ರೊಟಿಸ್ಟಾ, ಸಸ್ಯ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ, ಶಿಲೀಂಧ್ರ ಯಾವ ಸಾಮ್ರಾಜ್ಯದಲ್ಲೂ ಇರಿಸಿಲ್ಲ. ಯಾಕೆಂದರೆ ಈ ಜೀವಿಗಳು ದೇಹದ ಒಳಗೆ ಹೋದಾಗ ಮಾತ್ರ ಜೀವಕೋಶದ ಲಕ್ಷಣ ಕಾಣಿಸುತ್ತೆ. ಇಲ್ಲ ಹೊರಗಿತ್ತು ಅಂದರೆ ಅವು ಡೆಡ್, ನಿರ್ಜೀವಿ ಥರ ವರ್ತಿಸ್ತವೆ. ಅದಕ್ಕೆ ಅವುಗಳು ಜೀವಿ ಮತ್ತು ನಿರ್ಜೀವಿಗಳ ಕೊಂಡಿ ಅಂತಲೂ ಕರೀತಾರೆ ವೈರಸ್ಗಳನ್ನ. ಗೊತ್ತಾಯ್ತಾ? ನೋಡಿ, ಪ್ರೊಕ್ಯಾರಿಯೋಟಿಕ್ ಜೀವಿಗಳಿಗಿರೋ ವ್ಯತ್ಯಾಸವನ್ನು ಮತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇದು. ಸಾಮಾನ್ಯವಾಗಿ ಪ್ರೊಕ್ಯಾರಿಯೋಟ್ಸ್ಗಳು ಸಣ್ಣದಾದ 1 to 10 ಮೈಕ್ರಾನ್ಸ್ ಅಂದರೆ 1 ಮಿಲಿಮೀಟರನ್ನು ನಾವು ಸೆಂಟಿಮೀಟರ್ ಬಂದು ಗೊತ್ತಲ್ಲ ಸ್ಕೇಲಲ್ಲಿ, ಆ ಸ್ಕೇಲಲ್ಲಿ 1 ಸೆಂಟಿಮೀಟರ್ ಅಂದರೆ 10 ಸಣ್ಣ ಗೆರೆಗಳಿರ್ತವೆ. 10 ಸಣ್ಣ ಗೆರೆಯಲ್ಲಿ ಒಂದು ಸಣ್ಣ ಗೆರೆ ತೊಗೊಂಡ್ರೆ ಎಷ್ಟು ಉದ್ದ, ಎಷ್ಟು ಅಗಲ, ಎಷ್ಟು ದಪ್ಪ, ಎಷ್ಟು ಎತ್ತರ ಹಿಂಗೆಲ್ಲ ಇರುತ್ತಲ್ಲ, ಅದನ್ನು ತುಂಬ ಚಿಕ್ಕದಾದ ಭಾಗ ಅದನ್ನು ತೊಗೊಂಡು ನಾವು 1000 ಭಾಗ ಮಾಡಿದ್ರೆ ಆ ಒಂದು ಭಾಗವನ್ನು ನಾವು ಮೈಕ್ರಾನ್ ಅಂತ ಕರಿತೀವಿ. ಮೈಕ್ರಾನ್ ಒಂದೇ ಒಂದು ಭಾಗ. ಆ 1 ಮಿಲಿಮೀಟ್ರನ್ನ ನಾವು 1000 ಭಾಗಗಳನ್ನಾಗಿ ಮಾಡಬೇಕು. 1 ಮಿಲಿಮೀಟ್ರನ್ನ ನಾವು 1000 ಭಾಗಗಳನ್ನಾಗಿ ಮಾಡಿದಾಗ ನಮಗೆ ಸಿಗ್ತಕ್ಕಂತಹ ಒಂದು ಭಾಗವನ್ನು ನಾವು 1 ಮೈಕ್ರಾನ್ ಅಂತ ಕರಿತೀವಿ. ಆ ಮೈಕ್ರಾನ್ ಗಾತ್ರದಲ್ಲಿರ್ತವೆ ಸೂಕ್ಷ್ಮಾಣು ಜೀವಿಗಳಾಗಲಿ, ಒಳಗಡೆ ಕಣದಂಗಗಳಾಗಲಿ, ಇವೆಲ್ಲ ಮೈಕ್ರಾನ್ ಗಾತ್ರದಲ್ಲಿರ್ತವೆ. ಆ ಮೈಕ್ರಾನ್ ಗಾತ್ರದಲ್ಲಿರ್ತಕ್ಕಂತಹ ಒಂದು ಜೀವಿಗಳು ಪ್ರೊಕ್ಯಾರಿಯೋಟ್ಗಳಲ್ಲಿ ತಿರುಗಿಸ್ತವೆ. ಎಷ್ಟು? 1 ರಿಂದ 10. ಅದೇ ದೊಡ್ಡದಾದ ಜೀವಿಗಳಲ್ಲಿ 5 ರಿಂದ 100 ಮೈಕ್ರೋ ಗಾತ್ರದಲ್ಲಿ ಇರ್ತವೆ, ಮೈಕ್ರಾನ್ ಗಾತ್ರದಲ್ಲಿ. ನೆಕ್ಸ್ಟು ಪ್ರೊಕ್ಯಾರಿಯೋಟ್ಗಳು ಗೊತ್ತಿದೆ ನಿಮಗೆ. ನ್ಯೂಕ್ಲಿಯರ್ ಕೋಶಕೇಂದ್ರ ನಿರ್ದಿಷ್ಟವಾದ ಕೋಶಕೇಂದ್ರ ಪೊರೆಯಿಂದ ಆವೃತ್ತವಾಗಿಲ್ಲ. ಒಂದೇ ಒಂದು ಕ್ರೋಮೋಸೋಮ್ ಇರುತ್ತಂತೆ. ಪೊರೆಸಹಿತ ಕಣದಂಗಗಳು ಕಂಡು ಬರುವುದಿಲ್ಲ. ಇದಾಗಲೇ ಹೇಳಿದೆ. ನ್ಯೂಕ್ಲಿಯರ್ ಪ್ರದೇಶದಲ್ಲಿ ನ್ಯೂಕ್ಲಿಯರ್ ಪೊರೆಯಿಂದ ಆವೃತ್ತವಾಗಿದೆ. ಒಂದಕ್ಕಿಂತ ಹೆಚ್ಚು ಕ್ರೋಮೋಸೋಮ್ಸ್ಗಳನ್ನಿದೆ. ಪೊರೆಸಹಿತ ಕಣದಂಗಗಳು ಕಂಡು ಬರುತ್ತವೆ ಯುಕ್ಯಾರಿಯೋಟಿಕಲ್ಲಿ. ನೀವೆಲ್ಲ ಏನು ಜೀವಕೋಶಗಳ ಚಿತ್ರ ಬರ್ತಿಲ್ಲ, ಅವೆಲ್ಲ ಯುಕ್ಯಾರಿಯೋಟ್ಗಳು.
ಕೋಶ ದ್ರವ್ಯದಲ್ಲಿ ಕಂಡುಬರುವ ಕಣದಂಗಗಳು ಅಂತ ಹೇಳಿದ್ವಲ್ಲ, ಅವು ವಿಭಿನ್ನ ರಾಸಾಯನಿಕ ಚಟುವಟಿಕೆಗಳನ್ನು ನಿರ್ವಹಿಸ್ತವೆ. ಆ ಒಂದು ಸಣ್ಣ ರಚನೆಗಳನ್ನು ನಾವು ಕಣದಂಗಗಳು ಅಂತ ಕರಿತೀವಿ. ಕೆಲವೊಂದು ಕಣದಂಗಗಳು ರೈಬೋಸಮ್ನಂತ ಭಾಳ ಚಿಕ್ಕದಾದ ಕಣದಂಗಗಳನ್ನು ನಾವು ಎಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ. ಮೈಟೋಕಾಂಡ್ರಿಯಾ, ಲೈಸೋಸೋಮ್ಸ್ಗಳು ಇವೆಲ್ಲ ಗೊತ್ತಿದೆ ನಿಮ್ಗೆ, ಹೌದಾ ಮಕ್ಕಳ? ಇವೆಲ್ಲ ಸಹ ಕಣದಂಗಗಳು. ಇಷ್ಟು ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ, ಇವೆಲ್ಲ ಕಣದಂಗಗಳು. ಇವೆಲ್ಲವೂ ಒಂದೊಂದು ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾವೆ. ಮೊದಲನೇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನು ಮಾಡುತ್ತೆ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಂದು ಪೊರೆಸಹಿತ ಕೊಳವೆ ಹಾಗೂ ಹಾಳೆಗಳ ಆಕಾರದ ದೊಡ್ಡ ಜಾಲ ಇಡೀ ಜೀವಕೋಶವನ್ನೆಲ್ಲ ಆವರಿಸಿರುತ್ತೆ. ನಮ್ಮ ದೇಹಕ್ಕೆ ಮೂಳೆ ಯಾವ ರೀತಿನೋ ಆ ಥರ ಜೀವಕೋಶಕ್ಕೆ, ಅಂದರೆ ಮೂಳೆ ಏನು ಮಾಡುತ್ತೆ? ಆಧಾರ ಕೊಡುತ್ತಲ್ವಾ, ಅದೇ ಥರ ಇದು ಆಂತರಿಕ ಆಧಾರವನ್ನು ಕೊಡುತ್ತೆ. ಈ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಷ್ಟೇ ಅಲ್ಲ, ಆಂತರಿಕ ಆಧಾರ ಕೊಡೋದ್ರ ಜೊತೆಗೆ ಇವುಗಳು ಬೇರೆ ಬೇರೆ ಕೆಲಸವನ್ನು ಸಹ ಮಾಡುತ್ತೆ. ಏನೇನು ಕೆಲಸ ಮಾಡುತ್ತೆ? ವಸ್ತುಗಳನ್ನು ಜೀವಕೋಶದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸೋದಕ್ಕೆ, ಆಯ್ತಾ? ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ 2 ಥರ ಇದೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮೃದುವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ. ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನಿದೆಯಲ್ಲ, ಅದಕ್ಕೆ ಅದ್ರ ಮೇಲೆ ರೈಬೋಸೋಮ್ಸ್ ಕಣಗಳಿರ್ತಾವೆ, ಅದನ್ನು ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಈ ರೈಬೋಸೋಮ್ಸ್ಗಳು ಏನು ಕೆಲಸ ಮಾಡ್ತವೆ ಅಂದರೆ ಪ್ರೋಟೀನನ್ನು ಉತ್ಪತ್ತಿ ಮಾಡ್ತವೆ. ಪ್ರೋಟೀನನ್ನು ನೋಡಿ, ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದು. ಇವು ಇದರಲ್ಲಿ ರೈಬೋಸೋಮ್ಸ್ಗಳು, ಇವು ಪ್ರೋಟೀನನ್ನು ಉತ್ಪತ್ತಿ ಮಾಡ್ತವೆ. ನೆಕ್ಸ್ಟು ಮೃದುವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಮೃದುವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದರೆ ಆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಮೇಲೆ ರೈಬೋಸೋಮ್ಸ್ಗಳು ಕಂಡು ಬರಲ್ಲ. ಇಲ್ಲಿದೆ ನೋಡಿ, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಜೀವಕೋಶಗಳಲ್ಲಿ ಎಲ್ಲಿರುತ್ತೆ ಅಂತ ತೋರಿಸಿದ್ದಾರೆ. ಅವುಗಳಲ್ಲಿ ರೈಬೋಸೋಮ್ಸ್ಗಳು ಕಂಡು ಬರಲ್ಲ. ಮೃದುವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಜೀವಕೋಶಕ್ಕೆ ಬೇಕಾದ ಕೊಬ್ಬಿನ ಕಣಗಳನ್ನು ಉತ್ಪಾದಿಸುತ್ತದೆ. ಇದರಲ್ಲಿ ಕೆಲವು ಪ್ರೋಟೀನ್ಸ್ ಮತ್ತು ಲಿಪಿಡ್ಗಳ ಕೋಶಪೊರೆಯ ನಿರ್ಮಾಣದಲ್ಲಿ ನೆರವಾಗ್ತದೆ. ಈ ಪ್ರಕ್ರಿಯೆಯನ್ನು ನಾವು ಮೆಂಬ್ರೇನ್ ಬಯೋಜೆನಿಸಿಸ್ ಅಥವಾ ಪೊರೆಯ ಜೈವಿಕ ಉತ್ಪಾದನೆ ಅಂತಲೂ ಕರಿತೀವಿ. ಪ್ರೋಟೀನ್, ಲಿಪಿಡ್ ಕೋಶಪೊರೆಯ ನಿರ್ಮಾಣದಲ್ಲಿ ನೆರವಾಗೋದ್ರಿಂದ ಏನೇನು ಕೆಲಸ ಮಾಡುತ್ತೆ? ಕೋಶದ್ರವ್ಯದ ವಿವಿಧ ಭಾಗಗಳಿಗೆ ಅಥವಾ ಕೋಶದ್ರವ್ಯ ಮತ್ತು ನ್ಯೂಕ್ಲಿಯಸ್ ನಡುವೆ ವಸ್ತುಗಳ ನಡುವೆ ಸಾಗಾಣಿಕೆ ಮಾಡುತ್ತೆ. ಎಲ್ಲರಿಗೂ ಆಧಾರ ಚೌಕಟ್ಟನ್ನು, ಕೋಶದ್ರವ್ಯಕ್ಕೆ ಆಧಾರ ಚೌಕಟ್ಟನ್ನು ಒದಗಿಸುತ್ತೆ. ಕಶೇರುಗಳಲ್ಲಿ ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನೇಕ ವಿಷವಸ್ತುಗಳನ್ನು ಮತ್ತು ಔಷಧಗಳನ್ನು, ನಂಜನ್ನು ದುರ್ಬಲಗೊಳಿಸುತ್ತೆ. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿ, ಇದು ಭಾಳ ಇಂಪಾರ್ಟೆಂಟು. ಸಾಗಾಣಿಕೆ, ವಸ್ತುಗಳ ಸಾಗಾಣಿಕೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಥವಾ ಒಂದು ಜೀವಕೋಶದಿಂದ ಮತ್ತೊಂದು ಜೀವಕೋಶಕ್ಕೆ ಹೋಗಬೇಕು ಅಂದ್ರೂ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸಹಾಯ ಮಾಡುತ್ತೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೋಶ ದ್ರವ್ಯಕ್ಕೆ ಆಧಾರ ಚೌಕಟ್ಟನ್ನು ಒದಗಿಸುತ್ತೆ. ಇದರಲ್ಲಿ ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ವಿಷವಸ್ತುಗಳು ಮತ್ತು ಔಷಧಗಳ ನಂಜನ್ನು ದುರ್ಬಲಗೊಳಿಸಲು ಅಥವಾ ನಿವಾರಿಸಲು ಸಹಾಯಕ ಆಗುತ್ತೆ. ನೆಕ್ಸ್ಟ್ ಎರಡನೇದು ಗಾಲ್ಗಿ ಸಂಕೀರ್ಣ. ನಿಮಗೆಲ್ಲ ಗೊತ್ತು, ಗಾಲ್ಗಿ ಅಂತಕ್ಕಂಥ ವಿಜ್ಞಾನಿ ಕೆಮಿಲೋ ಗಾಲ್ಗಿ ಅಂತ ಕಂಡುಹಿಡಿದ್ರಿಂದ ಗಾಲ್ಗಿ ಸಂಕೀರ್ಣ ಅಂತ ಕರಿತೀವಿ. ಇವುಗಳು ಈ ಥರ ಒಂದೊಂದೇ ಇದು ನೋಡಿ, ಇದು ಸಪ್ರೇಟ್, ಇದು ಸಪ್ರೇಟ್, ಇದು ಸಪ್ರೇಟ್, ಇದು ಸಪ್ರೇಟ್, ಇದು ಸಪ್ರೇಟ್, ಇದು ಸಪ್ರೇಟ್, ಈ ರೀತಿ ಸಪ್ರೇಟ್ ಆಗಿರ್ತಕ್ಕಂಥದ್ದು ಬಟ್ ಒಟ್ಟಿಗೆ ಇರ್ತಕ್ಕಂಥದ್ದು. ಬಣವೆನಲ್ಲಿ ಹುಲ್ಲು ಹೆಂಗೆ ಜೋಡಿಸ್ತೀವೋ ಹಾಗೆ ಅಂದ್ಕೊಳ್ಳಿ. ಆ ರೀತಿ ಪೊರೆಯಿಂದ ಆವೃತ್ತ ಆಗಿರುತ್ತೆ. ಇವುಗಳಿಗೆ ಒಂದೊಂದನ್ನು ಸಹ ಸಿಸ್ಟರ್ನ್, ಒಂದೊಂದನ್ನು ಸಹ ಸಿಸ್ಟರ್ನ್ಸ್ ಅಂತ ಕರಿತೀವಿ. ಇದೇನು ಕೆಲಸ ಮಾಡುತ್ತೆ? ವಸ್ತುಗಳ ಸಂಗ್ರಹಣೆ, ಸುಧಾರಣೆ ಮತ್ತು ಪ್ಯಾಕ್ ಮಾಡುವುದಕ್ಕೆ ಗಾಲ್ಗಿ ಸಂಕೀರ್ಣ ಬೇಕು. ಗಾಲ್ಗಿ ಸಂಕೀರ್ಣ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಹತ್ತಿರ ಸಂಶ್ಲೇಷಿಸಲ್ಪಟ್ಟು ವಸ್ತುಗಳ ಗುರಿ ಅಂಗಗಳಿಗೆ ತಲುಪಿಸುವುದಲ್ಲೂ ಸಹಾಯಕ ಆಗುತ್ತೆ. ನೆಕ್ಸ್ಟ್ ಲೈಸೋಸೋಮ್ಸ್ಗಳ ನಿರ್ಮಾಣದಲ್ಲೂ ಇದು ಸಹಾಯಕ. ಗಾಲ್ಗಿ ಸಂಕೀರ್ಣ ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟು. ಕೆಲವು ಸಂದರ್ಭಗಳಲ್ಲಿ ಸರಳ ಸಕ್ಕರೆ ಅಣುಗಳಿಂದ ಸಂಕೀರ್ಣ ಸಕ್ಕರೆ ಅಣುಗಳು ಉಂಟಾಗಲು ಸಹ ಸಹಾಯಕ. ನೆಕ್ಸ್ಟ್
ಈ ಲೈಸೋಸೋಮ್ಸ್ಗಳು ಮೂರನೇ ಕಣದಂಗ. ಈಗ ಒಂದೊಂದೇ ಕಣದಂಗ ಅರ್ಥ ಆಯ್ತಾ? ಮೊದಲನೇದು ಯಾವ್ದು ಮಾಡಿದ್ದು ನಾವು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಹೌದಾ? ಎರಡನೇದು ಗಾಲ್ಗಿ ಸಂಕೀರ್ಣ, ಮೂರನೇದು ಲೈಸೋಸೋಮ್ಗಳು. ಈ ಲೈಸೋಸೋಮ್ಸ್ಗಳು ಜೀವಕೋಶದಲ್ಲಿನ ಪರಕೀಯ ವಸ್ತುಗಳನ್ನು ಮತ್ತು ಸವೆದ ಕಣಗಳನ್ನು ಜೀರ್ಣಿಸಿ ಜೀವಕೋಶವನ್ನು ಸ್ವಚ್ಛವಾಗಿಡುವ, ಅಂದರೆ ತ್ಯಾಜ್ಯ ವಿಲೇವಾರಿ ಕಣದಂಗಕ್ಕೆ ಲೈಸೋಸೋಮ್ಸ್ ಅಂತ ಕರೀತಾರೆ. ಅಂದರೆ ಪರಕೀಯ ವಸ್ತುಗಳೇನಾರಿದ್ರು ಸವೆದ ಕಣದಂಗಗಳನ್ನು ಜೀರ್ಣಿಸಿ ಜೀವಕೋಶವನ್ನು ಸ್ವಚ್ಛವಾಗಿಡುವ, ತ್ಯಾಜ್ಯ ವಿಲೇವಾರಿ ಮಾಡ್ತಕ್ಕಂಥ ಕಣದಂಗ ಲೈಸೋಸೋಮ್ಸ್. ಕೆಳಗೆ ಕೊಟ್ಟಿದ್ದಾರೆ ನೋಡಿ ಲೈಸೋಸೋಮ್ಸ್ ಹೆಂಗಿರುತ್ತೆ ಅಂತ, ಆಯ್ತಾ? ಲೈಸೋಸೋಮ್ಸ್ಗಳು. ನೆಕ್ಸ್ಟು ಲೈಸೋಸೋಮ್ಸ್ನ ಕಾರ್ಯ. ಲೈಸೋಸೋಮ್ಸ್ಗಳು ಪೊರೆ ಸಹಿತ ಚೀಲದಂತಿರುವ ಕಣದಂಗ ಇದ್ದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಿಂದ ಉತ್ಪತ್ತಿಯಾಗುತ್ತವೆ. ನೋಡಿ, ಲೈಸೋಸೋಮ್ಸ್ಗಳು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಿಂದ ಉತ್ಪತ್ತಿ ಆಗುತ್ತಂತೆ. ಇದರಲ್ಲಿ ಪ್ರಬಲ ಜೀರ್ಣಕಾರಕ ಕಿಣ್ವಗಳಿದ್ದು ಎಲ್ಲ ಸಾವಯವ ಪದಾರ್ಥಗಳನ್ನು ವಿಭಜಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಕೋಶೀಯ ಚಯಾಪಚಯ ಕ್ರಿಯೆಗೆ ತೊಂದರೆಯಾದ ಸಮಯದಲ್ಲಿ ಲೈಸೋಸೋಮ್ಸ್ಗಳು ಒಡೆದು ಹೋಗಿ ಕಿಣ್ವಗಳು ತಮ್ಮದೇ ಕೋಶವನ್ನು ಜೀರ್ಣಿಸಿಕೊಳ್ಳುವುದರಿಂದ ಇವುಗಳಿಗೆ ಆತ್ಮಹತ್ಯಾ ಸಂಚಿಗಳು ಅಂತ ಕರೀತಾರೆ. ಈ ಜೀವಕೋಶ, ಪ್ರತಿಯೊಂದು ಜೀವಕೋಶಕ್ಕೂ ಅವುಗಳದೇ ಆಗಿರ್ತಕ್ಕಂಥ ಒಂದು ಜೀವಿತಾವಧಿ ಇರುತ್ತೆ. ಉದಾಹರಣೆಗೆ ನಮ್ಮ ಮೂಳೆಯಲ್ಲಿ ರಕ್ತ ಕಣಗಳು ಉತ್ಪತ್ತಿ ಆಗುತ್ತೆ. ಆ ರಕ್ತ ಕಣಗಳ ಜೀವಿತಾವಧಿ, ಕೆಂಪು ರಕ್ತ ಕಣಗಳ ಜೀವಿತಾವಧಿ ಎಷ್ಟಪ್ಪ ಅಂದರೆ 120 ದಿವಸ, ಅಂದರೆ ಒಂದು 3 ತಿಂಗಳಿರ್ತವೆ. ಅದಾದಮೇಲೆ ಅವುಗಳು ಜೀವಕೋಶಗಳು ಏನು ಕಾರ್ಯ ಮಾಡಬೇಕು ಆ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಅವುಗಳು ಬಲಹೀನ ಆಗ್ತಾವೆ. ಮನುಷ್ಯ ಹಿಂಗೆ ಬಲಹೀನ ಆಗ್ತಾನೆ ಆ ರೀತಿ ಹಾಳಾಗಿರ್ತಕ್ಕಂಥ ಜೀವಕೋಶಗಳನ್ನೆಲ್ಲ ನಾಶ ಮಾಡಿ ತ್ಯಾಜ್ಯ ವಸ್ತುಗಳ ರೂಪದಲ್ಲಿ ನಮ್ಮ ದೇಹದಿಂದ ಹೊರ ಹೋಗಂಗೆ ಮಾಡ್ತಕ್ಕಂಥ ಕೆಲಸ ಈ ಲೈಸೋಸೋಮ್ಸ್ಗಳು ಮಾಡುತ್ತೆ. ಅಂದರೆ ಚಯಾಪಚಯ ಕ್ರಿಯೆಗೆ ಯಾವುದೇ ರೀತಿ ತೊಂದರೆ ಆದ ಸಂದರ್ಭದಲ್ಲಿ ಈ ಲೈಸೋಸೋಮ್ಸ್ಗಳು ಒಡೆದು ತಮ್ಮ ಕಿಣ್ವಗಳನ್ನು, ತಮ್ಮದೇ ಕೋಶವನ್ನು ಜೀರ್ಣಿಸಿಕೊಳ್ಳೋದ್ರಿಂದ ಇವುಗಳನ್ನು ಆತ್ಮಹತ್ಯಾ ಸಂಚಿ ಅಂತ ಕರೀತಾರೆ. ನೆಕ್ಸ್ಟ್ ಮೈಟೋಕಾಂಡ್ರಿಯಾ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ. ನೋಡಿ, ಇದು ಮೈಟೋಕಾಂಡ್ರಿಯಾ, ಇದು ಪೂರ್ತಿ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ. ಇದು ಸಹ ಜೋಡಿ ಪೊರೆಯಿಂದ ಆವೃತ್ತಾಗಿದೆ. ಇದು ಮೈಟೋಕಾಂಡ್ರಿಯಾ ಜೋಡಿ ಪೊರೆಯಿಂದ ಆವೃತ್ತಾಗಿದೆ. ಹೊರಗಿನ ಪೊರೆಯಲ್ಲಿ ಅನೇಕ ಸೂಕ್ಷ್ಮ ರಂಧ್ರಗಳನ್ನು ಹೊಂದಿದೆ. ಹಾಗೆ ಒಳಗಿನ ಪೊರೆಯು ಆಳವಾದ ಮಡಿಕೆಗಳನ್ನು ಹೊಂದಿದೆ. ಇದು ಮಡಿಕೆಗಳಿವು ಏನಿದಿಲ್ಲ, ಇವುಗಳು ಮಡಿಕೆಗಳು. ಇದು ರಚನೆ. ಮೈಟೋಕಾಂಡ್ರಿಯಾ ಶಕ್ತಿ ಉತ್ಪಾದನಾ ಕೇಂದ್ರ. ಮೈಟೋಕಾಂಡ್ರಿಯಾ ಆಹಾರ ಮತ್ತು ನೀರು ಎರಡನ್ನೂ ಚಯಾಪಚಯ ಕ್ರಿಯೆ ನಡೆದು ಜೀವಕೋಶದಲ್ಲಿ ಅಲ್ಲಿ ಶಕ್ತಿ ಬಿಡುಗಡೆ ಆಗುತ್ತೆ. ಆ ಶಕ್ತಿ ATP ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತಕ್ಕಂಥ ಅಣುಗಳ ರೂಪದಲ್ಲಿ ಶಕ್ತಿ ಬಿಡುಗಡೆ ಆಗುತ್ತೆ. ಅದಕ್ಕೋಸ್ಕರ ATPN ಅಡಿನೋಸಿನ್ ಟ್ರೈಫಾಸ್ಫೇಟನ್ನು ಜೀವಕೋಶದ ಚಲಾವಣೆಯಲ್ಲಿರುವ ಶಕ್ತಿಯ ನಾಣ್ಯ ಅಂತ ಕರಿತೀವಿ. ಶಕ್ತಿಯ ನಾಣ್ಯ ATP ಅಣು. ಮೈಟೋಕಾಂಡ್ರಿಯಾ ತನ್ನದೇ ಆದ DNA ಮತ್ತು ರೈಬೋಸೋಮ್ಸ್ಗಳನ್ನು ಹೊಂದಿರುವುದರಿಂದ ಇವುಗಳನ್ನು ವಿಶಿಷ್ಟ ಕಣದಂಗಗಳು ಅಂತ ಕರೀತಾರೆ. ಅಷ್ಟೇ ಅಲ್ಲ, ಮೈಟೋಕಾಂಡ್ರಿಯಾಗಳು ತಮ್ಮದೇ ಕೆಲವು ಪ್ರೋಟೀನ್ಗಳನ್ನು ಸಂಶ್ಲೇಷಿಸ್ತವೆ. ನೀವು ಈ ಟೆಕ್ಸ್ಟ್ ಬುಕ್ಕಲ್ಲಿ ಇಷ್ಟೊಂದು ಪಾಯಿಂಟ್ಸ್ ಇಲ್ಲ ಮಕ್ಕಳ. ನಾವು ಆದಷ್ಟು ಯೂಟ್ಯೂಬ್ ಲಿಂಕ್ ಬಿಟ್ಟಾಗ ನೀವು ನಿಲ್ಲಿಸಿ ಪಾಯಿಂಟ್ಗಳನ್ನೆಲ್ಲ ಹಾಕ್ಕೊಂಡು ಕಾರ್ಯಗಳನ್ನು ತಿಳ್ಕೋಬೇಕು, ಗೊತ್ತಾಯ್ತಾ? ನೆಕ್ಸ್ಟ್ ಬರ್ತಕ್ಕಂತಹ ಕಣದಂಗ ಪ್ಲಾಸ್ಟಿಡ್ಗಳು. ಈ ಪ್ಲಾಸ್ಟಿಡ್ಗಳು ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತೆ, ಪ್ರಾಣಿ ಜೀವಕೋಶದಲ್ಲಿ ಕಂಡುಬರಲ್ಲ. ಇದೇ ಪ್ಲಾಸ್ಟಿಡ್ಗಳ ರಚನೆ, ಗೊತ್ತಾಯ್ತಾ ಮಕ್ಕಳ? ಇದು ಪ್ಲಾಸ್ಟಿಡ್ಗಳ ರಚನೆ. ನೋಡಿ, ಒಳಗಡೆ ಎಲ್ಲ ಗ್ರೀನ್ ಕಲರ್ ಇದೆ. ಆ ಓಪನ್ ಆಗಿರ್ತಕ್ಕಂಥ ಸ್ಪೇಸ್ ಇರ್ತಕ್ಕಂತಹ ಭಾಗ ಇದೆಷ್ಟು ಒಳಗಡೆ ಇರುತ್ತಲ್ಲ, ಅದು ಗ್ರಾನಾ ಅಂತೀವಿ. ಇದನ್ನು ಸ್ಟ್ರೋಮಾ ಅಂತ ಕರಿತೀವಿ. ಗ್ರಾನಾ ಮತ್ತು ಸ್ಟ್ರೋಮಾ ಅಂತಕ್ಕಂಥ ಭಾಗಗಳು ಇಲ್ಲಿ ಕಂಡುಬರ್ತವೆ. ನೋಡಿ, ಇಲ್ಲಿ ಪ್ಲಾಸ್ಟಿಡ್ಗಳು ಒಳಗಿನ ರಚನೆಯ ಪೊರೆಗಳಿಂದಾದ ಅಸಂಖ್ಯಾತ ಪದರಗಳನ್ನು ಹೊಂದಿದ್ದು ಅದನ್ನು ಸ್ಟ್ರೋಮಾ ಅಂತ ಕರಿತೀವಿ. ಪ್ಲಾಸ್ಟಿಡ್ಗಳು DNA ಮತ್ತು ರೈಬೋಸೋಮ್ಸ್ಗಳನ್ನು ಹೊಂದಿದೆ. ನೋಡಿ, ಮೈಟೋಕಾಂಡ್ರಿಯಾ ಹೆಂಗೆ ಹೊಂದಿದೆಯೋ
ಇವುಗಳು ಸಹ DNA ಮತ್ತು ರೈಬೋಸಮ್ ಅಂತಕ್ಕಂಥ ಕಣದಂಗಗಳನ್ನು ಈ ಕಣದಂಗಗಳು ಹೊಂದಿವೆ. ಗೊತ್ತಾಯ್ತಾ? ಈ ಪ್ಲಾಸ್ಟಿಡ್ಗಳ 2 ಥರ ಪ್ಲಾಸ್ಟಿಡ್ಗಳಿರ್ತವೆ. ಕ್ರೋಮೋಪ್ಲಾಸ್ಟ್ಗಳು ಮತ್ತು ಲ್ಯೂಕೋಪ್ಲಾಸ್ಟ್ಗಳು. ಕ್ರೋಮೋಪ್ಲಾಸ್ಟ್ಗಳು ಅಂತ ಹೇಳಿದ್ರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಸಹಾಯಕ ಆಗ್ತವೆ. ಇವುಗಳಲ್ಲಿ ಕ್ಲೋರೋಫಿಲ್ ಅಥವಾ ಪತ್ರಹರಿತ್ತಿನ ಜೊತೆಗೆ ಹಳದಿ ಮತ್ತು ಕಿತ್ತಳೆ ಬಣ್ಣದ ವರ್ಣಕಗಳನ್ನು ಹೊಂದಿರತಕ್ಕಂತಹ ಕ್ಲೋರೋಫಿಲ್ಲನ್ನು ಹೊಂದಿದೆ. ಕ್ರೋಮೋಪ್ಲಾಸ್ಟ್ ಅಂದರೆ ಕ್ಲೋರೋಪ್ಲಾಸ್ಟ್ಗಳು, ಪತ್ರ ಹರಿತನ ಹೊಂದಿರತಕ್ಕಂಥವು. ನೆಕ್ಸ್ಟ್ ಲ್ಯೂಕೋಪ್ಲಾಸ್ಟ್ಗಳು ಪಿಷ್ಟ ಮತ್ತು ಒಂದು ಕೊಬ್ಬಿನಂಶ, ತೈಲಾನಿ, ಪ್ರೋಟೀನ್ ಕಣದಂಗಳನ್ನು ಸಂಗ್ರಹಿಸ್ತವೆ. ಇವು ಲ್ಯೂಕೋಪ್ಲಾಸ್ಟ್ಗಳು ಅಂತ ಹೇಳ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥ ಇನ್ನೊಂದು ಕಣದಂಗ ರಸದಾನಿಗಳು, ಸಂಗ್ರಾಹಕಗಳು. ನೋಡಿ, ಇಲ್ಲಿ ಸಸ್ಯ ಜೀವಕೋಶದಲ್ಲಿ ವ್ಯಾಕ್ಯೂಲ್ಸ್ ಅಥವಾ ರಸದಾನಿಗಳು ದೊಡ್ಡವಿರ್ತವೆ. ನೋಡಿ, ನ್ಯೂಕ್ಲಿಯಸ್ ಅಥವಾ ಕೋಶಕೇಂದ್ರ ಸೈಡಿಗಿದೆ. ರಸದಾನಿಗಳು ಸಸ್ಯ ಜೀವಕೋಶದ ಮಧ್ಯಭಾಗದಲ್ಲಿದೆ. ಯಾಕೆ ಅಂದರೆ ಇವುಗಳು ಸಂಗ್ರಹ ಮಾಡ್ಕೋಬೇಕಲ್ವ ಮಕ್ಕಳ. ನಾವು ಯಾವಾಗ ಬೇಕೋ ಅವ ನೀರು ಹಾಕ್ತೀವಿ ಅಲ್ವಾ. ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಸಂಗ್ರಹ ಮಾಡ್ಕೋಬೇಕು ಅಂದರೆ ರಸದಾನಿಗಳು ದೊಡ್ಡವಿರ್ತವೆ, ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರ್ತಾವೆ. ಪ್ರಾಣಿ ಜೀವಕೋಶದಲ್ಲಿ ರಸದಾನಿಗಳು ಭಾಳ ಕಡಿಮೆ ಸಂಖ್ಯೆಯಲ್ಲಿರ್ತವೆ ಮತ್ತು ಚಿಕ್ಕವಾಗಿರ್ತವೆ. ಇಲ್ಲಿ ದೊಡ್ಡ ತೋರಿಸಿದರೆ ಆದರೆ ಆ್ಯಕ್ಚುಲಿ ಚಿಕ್ಕವಾಗಿರ್ತವೆ. ಈ ರಸದಾನಿಗಳು ನೋಡಿ ಸಸ್ಯ ಜೀವಕೋಶಗಳಲ್ಲಿ 50% ಭಾಗ ಆಕ್ರಮಿಸಿರ್ತವೆ. ಸಸ್ಯ ಜೀವಕೋಶಗಳಲ್ಲಿ ರಸದಾನಿಗಳು ಸಸ್ಯ ರಸದಿಂದ ತುಂಬಿಕೊಂಡು ಜೀವಕೋಶಕ್ಕೆ ಉಬ್ಬಿದ ರಚನೆ ಮತ್ತು ಬಿಗಿತವನ್ನು ಉಂಟು ಮಾಡುತ್ತವೆ. ರಸದಾನಿಗಳು ಸಸ್ಯ ಜೀವಕೋಶದಲ್ಲಿ ಜೀವಂತವಾಗಿರಿಸಲು ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಅಮೈನೋ ಆಮ್ಲಗಳು, ಸಕ್ಕರೆ, ವಿವಿಧ ಸಾವಯವ ಆಮ್ಲಗಳು, ಕೆಲವು ಪ್ರೋಟೀನ್ಗಳನ್ನು ಸಂಗ್ರಹಿಸಿಟ್ಕೊಂಡಿರ್ತವೆ. ಅಂದರೆ ಸದಾ ಇವಾಗ ಸಿಗಲ್ಲ, ಯಾವಾಗ ಬೇಕೋ ಅವಾಗ ಸಿಗ್ತಾವೆ. ಅದಕ್ಕೋಸ್ಕರ ಇವುಗಳನ್ನೆಲ್ಲವು ಸಂಗ್ರಹಿಸಿಟ್ಕೊಂಡಿರ್ತವೆ. ಏಕಕೋಶ ಜೀವಿಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ರಸದಾನಿಗಳಿದ್ದು ಹೆಚ್ಚಿನ ನೀರಿನಂಶವನ್ನು ಮತ್ತು ವ್ಯರ್ಥ ಪದಾರ್ಥಗಳನ್ನು ಜೀವಕೋಶದಿಂದ ಹೊರಹಾಕ್ತವೆ. ಆಯ್ತಾ ಮಕ್ಕಳ? ಇದಿಷ್ಟು ನಿಮಗೇನಪ್ಪ ಅಂತ ಹೇಳಿದ್ರೆ ಕೋಶ ದ್ರವ್ಯದಲ್ಲಿರ್ತಕ್ಕಂಥ ಕಣದಂಗಗಳು ಮತ್ತು ಅವುಗಳ ಕಾರ್ಯಗಳು. ಗೊತ್ತಾಯ್ತಾ? ನೀವು ಯೂಟ್ಯೂಬ್ ಲೆಸನನ್ನು ನೋಡಬೇಕಾದ್ರೆ ಇವೆಲ್ಲವನ್ನೂ ಸಹ ನಿಲ್ಲಿಸ್ಕೊಂಡು ಪ್ರತಿಯೊಂದು ಕಣದಂಗಗಳ ಕಾರ್ಯವನ್ನು ನೀವು ಬರಿಬೇಕು. ಈಗ ಇನ್ನೊಂದು ಸರಿ ನಾವೇನೋ ನೋಡಿದ್ವಿ ಈ ಪಾಠದಲ್ಲಿ ಅನ್ನೋದನ್ನು ಒಂದು ಸರಿ ಮೆಲ್ಕು ಹಾಕೋಣ. ನಾನು ನಿಮಗೆ ಈ ಜೀವಕೋಶದ ಕೋಶ ಪೊರೆ ಬಗ್ಗೆ ನೆನ್ನೆ ಹೇಳಿದ್ದೆ. ಕೋಶ ಕೇಂದ್ರದ ಬಗ್ಗೆ ಇವತ್ತು ಹೇಳಿದೆ, ಹೌದಾ? ಕೋಶ ಕೇಂದ್ರದಲ್ಲಿ ನಾನು ಹಾಗೆ ಒಂದು ಸರಿ ಕೋಶ ಪೊರೆ, ಕೋಶ ಭಿತ್ತಿನೇ ಹೇಳಿದೆ. ಇವತ್ತು ಕೋಶ ಕೇಂದ್ರದ ಬಗ್ಗೆ ಅಥವಾ ನ್ಯೂಕ್ಲಿಯಸ್ ಇದ್ರ ಬಗ್ಗೆ ಹೇಳಿದೆ, ಹೌದಾ? ಕೋಶ ಕೇಂದ್ರ 2 ಪೊರೆಗಳಿಂದ ಆವೃತವಾಗಿರ್ತಕ್ಕಂತಹ ಜೀವಕೋಶದ ಮಧ್ಯಭಾಗದಲ್ಲಿರ್ತಕ್ಕಂತಹ ದೊಡ್ಡದಾದ ದುಂಡಾದ ರಚನೆಯೇ ಕೋಶ ಕೇಂದ್ರ. ಅದರಲ್ಲಿ ಕ್ರೋಮೋಸೋಮ್ಸ್ಗಳು ಅಥವಾ ವರ್ಣತಂತುಗಳಂತ ಇರ್ತವೆ. ಅವುಗಳಲ್ಲಿ ಜೀನ್ಗಳೆಂಬ ಘಟಕಗಳಿರ್ತವೆ. ಆ ಜೀನ್ಗಳೇ ಅನುವಂಶೀಯ ಲಕ್ಷಣಗಳನ್ನು ತಂದೆ ತಾಯಿಗಳಿಂದ ಅನುವಂಶೀಯವಾಗಿ ಮರಿಗಳಿಗೆ ವರ್ಗಾಯಿಸ್ತವೆ. ಈ ಒಂದು ಜೀನ್ಗಳು DNA ಅಂತಕ್ಕಂಥ ಅಣುವಿನಿಂದ ಮಾಡಲ್ಪಟ್ಟಿರ್ತವೆ. ಈ DNA ಅಣುಗಳೇ ಬಹಳ ಕ್ರಿಯಾಶೀಲ. DNA ಅಣುವಿನ ಕ್ರಿಯಾಶೀಲ ಭಾಗವನ್ನು ನಾವು ಜೀನ್ಗಳು ಅಂತ ಕರಿತೀವಿ. ಕೋಶಕೇಂದ್ರ ನಿರ್ದಿಷ್ಟವಾದ ಕೋಶಕೇಂದ್ರ ಪೊರೆಯಿಂದ ಆವೃತ ಆಗಿಲ್ಲದೆ ಇದ್ದರೆ ಇರ್ತಕ್ಕಂಥ ಜೀವಕೋಶವನ್ನು ಹೊಂದಿರುವ ಜೀವಿಗಳನ್ನು ಪ್ರೊಕ್ಯಾರಿಯೋಟಿಕ್ ಅಂತೀವಿ. ಮತ್ತು ಈ ಪ್ರೊಕ್ಯಾರಿಯೋಟ್ಗಳನ್ನು ಆ ಜೀವಕೋಶದಲ್ಲಿ ನಿರ್ದಿಷ್ಟವಾದ ಕೋಶಕೇಂದ್ರ ಪೊರೆಯಿಂದ ಆವೃತ ಆಗಿರಲ್ಲ, ಆ ಪ್ರದೇಶವನ್ನು ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ಆಯಿತಾ? ಕಣದಂಗಗಳು ಪ್ರೊಕ್ಯಾರಿಯೋಟ್ ಜೀವಿಕೋಶಗಳಲ್ಲಿ ಅಂದರೆ ಆ ಜೀವಿಗಳಲ್ಲಿ ಪ್ರೊಕ್ಯಾರಿಯೋಟ್ ಜೀವಿಗಳಲ್ಲಿ ಜೀವಕೋಶದಲ್ಲಿ ಕಣದಂಗಗಳು ಕಂಡುಬರಲ್ಲ. ಈ ಕಣದಂಗಗಳ ಪೊರೆಯಿಂದ ಆವೃತ ಆಗಿರಲ್ಲ. ಯುಕ್ಯಾರಿಯೋಟಿಕ್ ಜೀವಕೋಶಗಳು ಅಂದರೆ ಅವು ನೀಲಿ ಹಸಿರು ಶೇವಲ್ಗಳು ಮತ್ತು ಬ್ಯಾಕ್ಟೀರಿಯಾಗಳು. ಗೊತ್ತಾಯ್ತಾ? ಯುಕ್ಯಾರಿಯೋಟಿಕ್ ಜೀವಕೋಶಗಳು ಅಂದರೆ ಇವುಗಳು ಕೋಶಕೇಂದ್ರ ನಿರ್ದಿಷ್ಟವಾದ ಕೋಶಕೇಂದ್ರ ಪೊರೆಯಿಂದ ಆವೃತ ಆಗಿರುತ್ತೆ. ಪ್ರೋಟಿಸ್ಟ ಸಾಮ್ರಾಜ್ಯದಲ್ಲಿ ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂಥ ಪ್ರೋಟಿಸ್ಟ, ಅಮೀಬಾ, ಪ್ಯಾರಾಮಿಷಿಯಂ, ನ್ಯೂಗ್ಲಿನ ಆ ಏಕಕೋಶ ಜೀವಿಗಳಿಂದ ಹಿಡಿದು ಈ ಎಲ್ಲ ಸಾಮ್ರಾಜ್ಯದ ಜೀವಿಗಳು, ಉನ್ನತ ಜೀವಿಗಳವರೆಗೂ ಸಹ ಯುಕ್ಯಾರಿಯೋಟಿಕ್ ಜೀವಿಗಳೇ. ಯಾಕೆ ಅಂತ ಹೇಳಿದ್ರೆ ಅವುಗಳ ಜೀವಕೋಶದಲ್ಲಿ ಕೋಶಕೇಂದ್ರ ನಿರ್ದಿಷ್ಟವಾದ ಕೋಶಕೇಂದ್ರ ಪೊರೆಯಿಂದ ಆವೃತ ಆಗಿರುತ್ತೆ. ಗೊತ್ತಾಯ್ತಾ?
ಇವುಗಳು ಕಣಗಳು ಕೋಶ ಪೊರೆಯಿಂದ ಆವೃತ್ತ ಇರುತ್ತೆ ಕಣದಂಗಳು. ನೆಕ್ಸ್ಟ್ ಕೋಶ ದ್ರವ್ಯ. ಈ ಕೋಶ ದ್ರವ್ಯ ಅಂದರೆ ಈ ಕೋಶ ಕೇಂದ್ರ ಮತ್ತು ಕೋಶ ಪೊರೆ ಮಧ್ಯಭಾಗದಲ್ಲಿರ್ತಕ್ಕಂಥದ್ದು ಕೋಶ ದ್ರವ್ಯ. ಇದನ್ನು ಸೈಟೋಪ್ಲಾಸಮ್ ಅಂತ ಕರೀತಾರೆ. ಈ ಕೋಶ ದ್ರವ್ಯದಲ್ಲಿ ನಿರ್ದಿಷ್ಟ ಜೀವಕೋಶಕ್ಕಾಗಿ, ಈಗ ನಮ್ಮ ದೇಹಕ್ಕೋಸ್ಕರ ಕಾರ್ಯ ಮಾಡೋಕೆ ಅನೇಕ ಭಾಗಗಳಿರ್ತವೆ ತಾನೆ, ಆ ರೀತಿ ಕೋಶ ಕೇಂದ್ರದ ಜೀವಕೋಶಕ್ಕಾಗಿ ನಿರ್ದಿಷ್ಟವನ್ನು ಕಾರ್ಯಗಳನ್ನು ನಿರ್ವಹಿಸಬಲ್ಲ ರಚನೆಗಳು ಕಂಡುಬರ್ತವೆ. ಅವುಗಳನ್ನು ಕಣದಂಗಗಳು ಅಂತ ಕರೀತವೆ. ವೈರಸ್ಗಳಲ್ಲಿ ಈ ಪೊರೆ ಇರಲ್ಲ, ಗೊತ್ತಾಯ್ತಾ? ಈ ವೈರಸ್ಗಳು ಜೀವಿ ಮತ್ತು ನಿರ್ಜೀವಿಗಳ ಕೊಂಡಿ ಅಂತ ಕರೀತಾರೆ. ನೋಡಿ, ಪ್ರೊಕ್ಯಾರಿಯೋಟ್ಗಳಿಗೆ ಮತ್ತು ಯುಕ್ಯಾರಿಯೋಟ್ಗಳಿಗೆ ವ್ಯತ್ಯಾಸ. ಆ ಕಣದಂಗಗಳು ಯಾವುವು, ಅವುಗಳ ಕಾರ್ಯಗಳನ್ನು ನಿಮಗೆ ಹೇಳಿದೆ, ಗೊತ್ತಾಯ್ತಾ ಮಕ್ಕಳ? ಇವೆಲ್ಲ ಕಣದಂಗಗಳ ಕಾರ್ಯಗಳು. ಅದರಲ್ಲಿ ಫಸ್ಟ್ನೇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಪೊರೆ ಸಹಿತ ಅಥವಾ ಕೊಳವೆ, ಹಾಳೆಗಳ ಆಕಾರದಲ್ಲಿ ದೊಡ್ಡ ಜಲರೂಪದಲ್ಲಿ ಇಡೀ ಜೀವಕೋಶವನ್ನು ಆವರಿಸಿರುತ್ತೆ, ಆಂತರಿಕ ಆಧಾರವನ್ನು ಕೊಡುತ್ತೆ ಈ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅದರಲ್ಲಿ ಒರಟಾದ ಮತ್ತು ಮೃದುವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಎರಡು ಥರದ್ದಿರುತ್ತೆ. ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದರೆ ಆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ರೈಬೋಸೋಮ್ಸ್ಗಳು ಕಂಡುಬರುತ್ತೆ. ಆ ರೈಬೋಸೋಮ್ಸ್ಗಳು ಏನು ಕೆಲಸ ಮಾಡುತ್ತೆ ಅಂದರೆ ಪ್ರೋಟೀನನ್ನು ಉತ್ಪತ್ತಿ ಮಾಡುತ್ತೆ. ಅದೇ ಥರ ಕೋಶ ಕೇಂದ್ರದಲ್ಲಿ ಕಿರುಕೋಶ ಕೇಂದ್ರ ಅಂತ ಇದೆಯಲ್ಲ ಮಕ್ಕಳು, ಅಲ್ಲೂ ಸಹ ಪ್ರೋಟೀನ್ ಉತ್ಪತ್ತಿ ಆಗುತ್ತೆ. ಮೃದುವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳಿದ್ರೆ ಅವುಗಳ ಮೇಲೆ ರೈಬೋಸೋಮ್ಸ್ ಕಣದಂಗಳು ಇರಲ್ಲ. ಈ ಮೃದುವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಜೀವಕೋಶಕ್ಕೆ ಬೇಕಾಗಿರ್ತಕ್ಕಂಥ ಕೊಬ್ಬಿನ ಕಣಗಳನ್ನು ಉತ್ಪಾದಿಸುತ್ತೆ, ಗೊತ್ತಾಯ್ತಾ? ಈ ಪ್ರೋಟೀನ್ ಮತ್ತು ಲಿಪಿಡ್ಗಳು ಕೋಶ ಪೊರೆಯ ನಿರ್ಮಾಣದಲ್ಲಿ ನೆರವಾಗುತ್ತವೆ. ಈ ಪ್ರಕ್ರಿಯೆಯನ್ನು ನಾವು ಮೆಂಬ್ರೆನೋಜೆನಿಸಿಸ್ ಅಥವಾ ಪೊರೆಯ ಜೈವಿಕ ಉತ್ಪಾದನೆ ಅಂತ ಕರಿತೀವಿ. ಮತ್ತು ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಂತರಿಕ ಆಧಾರ ಅಷ್ಟೇ ಅಲ್ಲ, ಕೋಶ ದ್ರವ್ಯ ಮತ್ತು ನ್ಯೂಕ್ಲಿಯಸ್ ಅಂದರೆ ಒಂದು ಜೀವಕೋಶ ಇನ್ನೊಂದು ಜೀವಕೋಶಗಳ ನಡುವೆ ವಸ್ತುಗಳ ಸಾಗಾಣಿಕೆ ಆಗಲಿ ಅಥವಾ ಇಡೀ ಜೀವಕೋಶದಲ್ಲಿ ಕೋಶ ದ್ರವ್ಯದಲ್ಲಿ ಒಂದು ಸಾಗಾಣಿಕೆ ಆಗಲಿ, ಇವು ಕೆಲಸವನ್ನು ಮಾಡುತ್ತೆ. ಆಮೇಲೆ ಕೋಶ ಕೇಂದ್ರದ ಇನ್ನೊಂದು ಕಾರ್ಯ ಮರೆತುಬಿಟ್ಟೆ ಮಕ್ಕಳ, ನಿಮಗೆ ರಿವಿಷನಲ್ಲಿ ನೆನ್ಪಿಟ್ಕೊಳ್ಳಿ. ಇಡೀ ಜೀವಕೋಶದ ಒಂದು ಕಾರ್ಯಗಳ ನಿಯಂತ್ರಣ ಮಾಡ್ತಕ್ಕಂಥದ್ದು ಕೋಶ ಕೇಂದ್ರ, ಒಂಥರ ಕಂಟ್ರೋಲರ್ ಅಂತ ಹೇಳ್ತಾರಲ್ಲ ಆ ರೀತಿ. ಈ ಕಶೇರುಕಗಳಲ್ಲಿರ್ತಕ್ಕಂಥ ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆಯಲ್ಲ, ಇದು ಅನೇಕ ವಿಷವಸ್ತುಗಳನ್ನು, ಔಷಧಗಳನ್ನು, ನಂಜನ್ನು ದುರ್ಬಲಗೊಳಿಸಲು ಸಹಾಯಕ, ಗೊತ್ತಾಯ್ತಾ? ವಿಷಕಾರಿ ವಸ್ತುಗಳು ಎಷ್ಟೊಂದು ಹೋಗ್ತಿರ್ತವೆ ನಮಗೆ, ಅವುಗಳ ನಂಜು ಅವುಗಳಿಂದ ಏನು ತೊಂದರೆ ಆಗ್ದಂಗೆ ನಮಗೆ ಅವುಗಳ ದುರ್ಬಲಗೊಳಿಸಿ ನಮಗೆ ಸಹಾಯಕ ಮಾಡುತ್ತೆ. ಕೋಶ ದ್ರವ್ಯಕ್ಕೆ ಆಧಾರ ಚೌಕಟ್ಟು ಒದಗಿಸುತ್ತೆ, ಮುಂಚೆನೇ ಹೇಳಿದ್ನಲ್ಲ. ನೆಕ್ಸ್ಟ್ ಗಾಲ್ಗಿ ಸಂಕೀರ್ಣ, ಕೆಮಿಲೋ ಗಾಲ್ಗಿ ಕಂಡುಹಿಡಿದ್ರಿಂದ ಗಾಲ್ಗಿ ಸಂಕೀರ್ಣ ಅಂತ ಕರಿತೀವಿ. ನಾವು ಹುಲ್ಲನ್ನು ಹೊಡೆದಾಗ ಹಿಂಗೆ ಬಣವೆನಲ್ಲಿ ಪಕ್ಕನೇ ಇರ್ತವೆ, ಪದೇ ಬೇರೆ ಆ ಥರ ಗಾಲ್ಗಿ ಸಂಕೀರ್ಣದ ಪದಗಳು ಜೋಡಿಸಲ್ಪಟ್ಟಿರುತ್ತೆ. ಗಾಲ್ಗಿ ಸಂಕೀರ್ಣ ವಸ್ತುಗಳ ಸಂಗ್ರಹಣೆ, ಸುಧಾರಣೆ, ಪ್ಯಾಕ್ ಮಾಡೋದಕ್ಕೆ ಗಾಲ್ಗಿ ಸಂಕೀರ್ಣ ಬೇಕು. ಎಂಡೋಪ್ಲಾಸ್ಮಿಕ್ ತೀರ ಸಂಶ್ಲೇಷಿತ ವಸ್ತುವನ್ನು ಗುರಿ ಅಂಗಗಳಿಗೆ ತಲುಪಿಸಲಿಕ್ಕೆ ಗಾಲ್ಗಿ ಸಂಕೀರ್ಣ ಬೇಕು. ಲೈಸೋಸೋಮ್ಸ್ಗಳ ನಿರ್ಮಾಣದಲ್ಲೂ ಸಹ ಇದು ಸಹಾಯಕ. ಕೆಲವು ಸಂದರ್ಭದಲ್ಲಿ ಸಕ್ಕರೆಯ ಅಣುಗಳಿಂದ ಸಂಕೀರ್ಣ ಸಕ್ಕರೆಯ ಅಣು ಉಂಟಾಗಲು ಸಹ ಸಹಾಯಕ ಆಗುತ್ತೆ ಗಾಲ್ಗಿ ಸಂಕೀರ್ಣ. ಲೈಸೋಸೋಮ್ಸ್ಗಳು ಇವುಗಳನ್ನು ಆತ್ಮಹತ್ಯೆ ಚೀಲಗಳು, ಜೀವಕೋಶದ ಆತ್ಮಹತ್ಯೆ ಚೀಲಗಳು ಅಂತ ಕರೀತಾರೆ. ಯಾಕೆಂದರೆ ಈ ಲೈಸೋಸೋಮ್ಸ್ಗಳು ದುರ್ಬಲ ಆಗಿರ್ತಕ್ಕಂಥ ಜೀವಕೋಶಗಳನ್ನೆಲ್ಲವೂ ಸಹ ಜೀರ್ಣಿಸಿಕೊಳ್ಳೋದ್ರ ಮೂಲಕ ಇವುಗಳನ್ನು ನಾಶಪಡಿಸ್ತವೆ. ಇವೇನು ಕೆಲಸ ಇರಲ್ಲ, ಇವು ಯಾಕೆ ಸುಮ್ಮನೆ ಇರಬೇಕು, ಇದು ದೇಹದಿಂದ ಹೊರ ಹೋಗಲಿ ಅನ್ನೋ ರೀತಿ ಇವುಗಳು ಲೈಸೋಸೋಮ್ಸ್ಗಳು ನಮ್ಮ ದೇಹಕ್ಕೆ ಒಂದು ರೀತಿ ತುಂಬ ಸಹಾಯಕ ಆಗಿದೆ. ಅದಕ್ಕೋಸ್ಕರ ಇವುಗಳನ್ನು ಆತ್ಮಹತ್ಯಾ ಸಂಚಿಗಳು ಅಂತ ಕರೀತಾರೆ. ಭಾಳ ಇಂಪಾರ್ಟೆಂಟು ಅಂದರೆ ಬಾಡಿ ದೇಹದಲ್ಲಿ ಎಲ್ಲ ಭಾಗಗಳಿಗಿಂತ ಯಾವುದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಎಲ್ಲ ಭಾಗಗಳು ಬೇಕು. ಹಾಗೆ ಜೀವಕೋಶದಲ್ಲೂ ಸಹ ಎಲ್ಲ ಭಾಗಗಳು ಬೇಕು. ಆದರೆ ಈ ಮೈಟೋಕಾಂಡ್ರಿಯಾ ಇದೆಯಲ್ಲ, ಇದು ವಿಶೇಷವಾಗಿ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರೀತಾರೆ. ಇದನ್ನು CET ಅದರಲ್ಲೆಲ್ಲ ಎಂಟ್ರೆನ್ಸಿಲ್ ಟೆಸ್ಟ್ ಕೇಳ್ತಾರೆ. ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಮೈಟೋಕಾಂಡ್ರಿಯಾ. ಇದು ಜೋಡಿ ಪೊರೆಯಿಂದ ಆವೃತ್ತ ಆಗಿರುತ್ತೆ. ಆ ಪೊರೆ ಒಳಗಡೆ ಅನೇಕ ಸೂಕ್ಷ್ಮ ರಂಧ್ರಗಳನ್ನು ಹೊಂದಿದೆ. ಹಾಗೆ ಒಳಗಿನ ಪೊರೆಯು ನೀಳವಾದ ಮಡಿಕೆಗಳನ್ನು ಹೊಂದಿದೆ. ಹೌದಾ? ಮೈಟೋಕಾಂಡ್ರಿಯಾ ಶಕ್ತಿ ಉತ್ಪಾದನಾ ಕೇಂದ್ರ. ಇದು ಶಕ್ತಿನ ATP ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತಕ್ಕಂಥ ಅಣುಗಳ ರೂಪದಲ್ಲಿ ಈ ಶಕ್ತಿ ಬಿಡುಗಡೆ ಮಾಡುತ್ತದೆ. ATP ಜೀವಕೋಶದ ಚಲಾವಣೆಯಲ್ಲಿರುವ ಶಕ್ತಿಯ ನಾಣ್ಯ ಅಂತ ಕರೀತಾರೆ. ATP
ಜೀವಕೋಶದ ಚಲಾವಣೆಯಲ್ಲಿರುವ ಶಕ್ತಿಯ ನಾಣ್ಯ. ನಮ್ಮ ದೇಹಕ್ಕೆ ಶಕ್ತಿ ಬೇಕು ಅಂತಂದರೆ ATP ಅಣು ಇರಬೇಕು. ಇದು ಮೈಟೊಕಾಂಡ್ರಿಯಾ ತನ್ನದೇ ಆಗಿರ್ತಕ್ಕಂಥ DNA ಅಣು ಮತ್ತು ರೈಬೋಸೋಮ್ಸ್ಗಳನ್ನು ಹೊಂದಿದೆ. ನೆನ್ಪಿಟ್ಕೊಳ್ಳಿ, ತನ್ನದೇ ಆಗಿರ್ತಕ್ಕಂತಹ ಕಣದಂಗಳನ್ನು ಹೊಂದಿದೆ ಅಂದರೆ ಮೈಟೊಕಾಂಡ್ರಿಯಾ DNA ಮತ್ತು ರೈಬೋಸೋಮ್ಸ್ಗಳನ್ನು ಹೊಂದಿದೆ, ಅದರೊಳಗೆ ಇರ್ತಾವೆ. ಇದನ್ನು ವಿಶಿಷ್ಟವಾದ ಕಣದಂಗ ಅಂತ ಕರೀತಾರೆ. ಆದ್ದರಿಂದ ಮೈಟೊಕಾಂಡ್ರಿಯಾಗಳು ತಮ್ಮದೇ ಆದ ಕೆಲವು ಪ್ರೋಟೀನ್ಸ್ಗಳನ್ನು ಸಹ ಸಂಶ್ಲೇಷಿಸ್ತವೆ, ಅಂದರೆ ಉತ್ಪತ್ತಿ ಮಾಡೋದು. ಪ್ಲಾಸ್ಟಿಡ್ಗಳು ವಿಶೇಷವಾಗಿ ಇದು ಸಸ್ಯ ಜೀವಕೋಶದಲ್ಲಿ ಕಂಡುಬರ್ತಕ್ಕಂಥದ್ದು. ಇದರಲ್ಲಿ ಗ್ರಾನ ಮತ್ತು ಸ್ಟೋಮ ಇರುತ್ತೆ. ಸೂರ್ಯನ ಒಂದು ಬೆಳಕಿನ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸೋದ್ರಿಂದ ಇವುಗಳು ಆಹಾರವನ್ನು ತಯಾರು ಮಾಡಲಿಕ್ಕೆ ಸಹಾಯಕ ಆಗುತ್ತೆ. ಇದು DNA ಮತ್ತು ರೈಬೋಸೋಮ್ಸ್ ಎರಡೂ ಕಣಗಳನ್ನು ಹೊಂದಿದೆ. ನೋಡಿ, ಇದೇನಾದ್ರು ಪ್ಲಾಸ್ಟಿಡ್ಗಳು ನಮ್ಮ ಸಸ್ಯ ಜೀವಕೋಶದಲ್ಲಿ ಇರಲಿಲ್ಲ ಅಂದರೆ ಯಾವುದೇ ರಥದ ಜೀವಿಗಳು ಬರಲಿಕ್ಕೆ ಸಾಧ್ಯ ಇರ್ತಿಲ್ಲ. ಕ್ರೋಮೋಪ್ಲಾಸ್ಟ್ಗಳು ಇದು ದ್ಯುತಿ ಸಂಶ್ಲೇಷಣೆಗೆ ಸಹಾಯಕ ಆಗ್ತಕ್ಕಂಥದ್ದು. ಕ್ಲೋರೋಫಿಲ್ ಜೊತೆಗೆ ವಿವಿಧ ಹಳದಿ ಮತ್ತು ಕಿತ್ತಳೆ ಬಣ್ಣದ ವರ್ಣಕಗಳನ್ನು ಕ್ಲೋರೋಫಿಲ್ಗಳು ಹೊಂದಿದೆ. ಅದೇ ಥರ ಲ್ಯೂಕೋಪ್ಲಾಸ್ಟ್ಗಳು ಇವು ಸಂಗ್ರಾಹಕಗಳು, ಪಿಷ್ಟ ತೈಲಾನಿ ಪ್ರೋಟೀನ್ಗಳನ್ನು ಸಂಗ್ರಹ ಮಾಡ್ತವೆ. ಕೊನೆಯದಾಗಿರ್ತಕ್ಕಂತಹ ಒಂದು ಕಣದಂಗ ಅಂದರೆ ರಸದಾನಿಗಳು, ಸಂಗ್ರಾಹಕಗಳು. ಪ್ರಾಣಿ ಜೀವಕೋಶದಲ್ಲಾಗಲಿ ಅಥವಾ ಸಸ್ಯ ಜೀವಕೋಶಗಳಲ್ಲಾಗಲಿ ಇವು ರಸದಾನಿಗಳು ಸಂಗ್ರಹ ಕಾರ್ಯವನ್ನು ಮಾಡ್ತವೆ. ಇದಿಷ್ಟು ನಿಮಗೆ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಗೊತ್ತಾಯ್ತಾ. ಬರಿಬೇಕು ಅಂದರೆ ಕೋಶ ದ್ರವ್ಯ ಬರ್ಕೊಳ್ಳಿ, ಒಂದೆರಡು ಕೋಶ ಬರ್ಕೊಳ್ಳಿ. ಆಮೇಲೆ ಅಭ್ಯಾಸದ ಬಗ್ಗೆ ನೀವು ನೋಡಿ, ಗೊತ್ತಾಯ್ತಾ. ಏನಾದ್ರು ಅಭ್ಯಾಸದಲ್ಲಿ ಕ್ವಶನ್ಸ್ಗಳು ಗೊತ್ತಾಗಲಿಲ್ಲ ಅಂದರೆ ಅದನ್ನು ನೀವು ಗ್ರೂಪಲ್ಲಿ ಹಾಕಿ ಕೇಳಿ, ಗೊತ್ತಾಯ್ತಾ. ನೆಕ್ಸ್ಟ್ ಕ್ವಶನ್ಸು, ಅನುವಂಶೀಯ ಲಕ್ಷಣಗಳನ್ನು ಸಾಗಿಸಲು ಸಹಾಯಕವಾಗಿರ್ತಕ್ಕಂತಹ ರಚನೆಗಳು ಅಥವಾ ಘಟಕಗಳು, ಅನುವಂಶೀಯ ಗುಣಗಳನ್ನು ಸಾಗಿಸಲು ಸಹಾಯ ಮಾಡ್ತಕ್ಕಂಥ ಒಂದು ಘಟಕಗಳು ಅಥವಾ ರಚನೆಗಳನ್ನು ಏನಂತ ಕರೀತಾರೆ ಅಂತ ಬರೀರಿ. ಏನೆಂದು ಕರೀತಾರೆ? ಅನುವಂಶೀಯ ಗುಣಗಳನ್ನು ಸಾಗಿಸಬಲ್ಲ ರಚನೆಗಳನ್ನು ಡ್ಯಾಶ್ ಎಂದು ಕರೆಯುವರು. ಅನುವಂಶೀಯ ರಚನೆಗಳನ್ನು ಸಾಗಿಸಬಲ್ಲ ರಚನೆಗಳನ್ನು ಡ್ಯಾಶ್ ಎಂದು ಕರೆಯುವರು. ನೆಕ್ಸ್ಟು, ಪ್ರೊಕ್ಯಾರಿಯೋಟ್ಗಳು ಮತ್ತು ಯುಕ್ಯಾರಿಯೋಟ್ಗಳಿಗಿರುವ ವ್ಯತ್ಯಾಸ ಬರೀರಿ. ಪ್ರೊಕ್ಯಾರಿಯೋಟ್ ಮತ್ತು ಯುಕ್ಯಾರಿಯೋಟ್ಗಳಿಗಿರುವ ವ್ಯತ್ಯಾಸ. ನೆಕ್ಸ್ಟ್, ಕಣದಂಗಗಳು ಎಂದರೇನು? ಕಣದಂಗಗಳು ಎಂದರೇನು? ಮಕ್ಕಳ ಕಣದಂಗಗಳು ಎಂದರೇನು ಆದಮೇಲೆ ಎಲ್ಲ ಕಣದಂಗಗಳನ್ನು ಹೆಸರಿಸಿ ಎಲ್ಲ ಕಣದಂಗಗಳ ಪ್ರತಿಯೊಂದು ಕಾರ್ಯವನ್ನು ಬರೀರಿ. ಕಣದಂಗಗಳನ್ನು ಹೆಸರಿಸಿ ಪ್ರತಿಯೊಂದು ಕಣದಂಗಗಳ ಕಾರ್ಯವನ್ನು ತಿಳಿಸಿ. ಆಯಿತಾ? ಕಣದಂಗಗಳನ್ನು ಹೆಸರಿಸಿ ಪ್ರತಿಯೊಂದು ಕಣದಂಗಗಳ ಕಾರ್ಯವನ್ನು ತಿಳಿಸಿ. ಇದಿಷ್ಟು ನಿಮಗೆ ಜೀವದ ಮೂಲ ಘಟಕ ಪಾಠದ ವಿಷಯಗಳು. ನೀವೇನು ಮಾಡಬೇಕಂದ್ರೆ ಮಕ್ಕಳ, ಅಭ್ಯಾಸದ ಪ್ರಶ್ನೆಗಳನ್ನು ನೀವು ಕಂಪಲ್ಸರಿ ಬರಿಬೇಕು. ಯಾಕೆಂದರೆ ಆದಷ್ಟು ಎಲ್ಲ ಉತ್ತರಗಳು ಈಸಿ ಇದೆ, ನೋಡಿದ್ದೀನಿ. ಬರಿತೀರಲ್ಲ, ಎಲ್ಲ ಕಂಪ್ಲೀಟ್ ಮಾಡ್ಕೋಬೇಕು. ಓಕೆ, ವಂದನೆಗಳು ಮಕ್ಕಳ.